ಅಂತಂದ್ರೆ ಇದನ್ನ ನೀವು ಒಂದು ಪ್ರಿವೆನ್ಷನ್ ಆಗಿ ತಗೊಂಡ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅಂಡ್ ನೀವು ದಪ್ಪ ಆದ ತಕ್ಷಣ ಇದು ದೇವ್ರು ಕೊಟ್ಟಿರೋ ವರ, ಇದು ದೇವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನ, ನಾನು ದೇವ್ರ ಮೇಲೆ ಬಿಟ್ಟಿದ್ದೀನಿ, ನೋಡಕ್ ನಾನು ದಪ್ಪಾಗಿದ್ರೆ ಇದಿಷ್ಟ ಆಗತ್ತೆ, ಅದು ಸುಳ್ಳು. ಯಾಕೆ ಸುಳ್ಳು ಅಂತ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಒಂದ್ 5 kg ಅಕ್ಕಿ ತಗೊಳ್ಳಿ. ಒಂದ್ 5 kg ಅಕ್ಕಿ ತಗೊಂಡು ಸುಮ್ಮನೆ ನಿಮ್ ತೊಡೆ ಮೇಲೆ ಇಟ್ಕೊಳ್ಳಿ. 1 ಗಂಟೆ ಇಟ್ಕೊಳ್ಳಿ, 2 ಗಂಟೆ ಇಟ್ಕೊಳ್ಳಿ, 3 ಗಂಟೆ ಇಟ್ಕೊಳ್ಳಿ, 4 ಗಂಟೆ ಇಟ್ಕೊಳ್ಳಿ, 5 ಗಂಟೆ ಇಟ್ಕೊಳ್ಳಿ, 6 ಗಂಟೆ ಇಟ್ಕೊಳ್ಳಿ. ಸಾರ್ ಹಾಗಲ್ಲ ಸಾರ್, ಅದು ತೂಕ 5 kg ನಿಮಗೆ 50 kg ತರ ಆಗೋಗ್ಬಿಡುತ್ತೆ. ಅದೇ ತರ ನೀವು ಕೇವಲ 5 kg ಎಕ್ಸ್ಟರ್ನಲ್ ವಸ್ತುನ ನಿಮ್ಮ ದೇಹದ ಮೇಲೆ ಇಡ್ತಿದ್ದಂಗೆನೆ ನೀವು ಅಷ್ಟು ಇರಿಟೇಟ್ ಆಗ್ತಿದ್ದೀರಾ ಅಂದ್ರೆ ನಿಮ್ಮ ದೇಹ ಅದೇ ತರ ಕೆಲವರು 10 kg ಎಕ್ಸ್ಟ್ರಾ ಇದೆ, ಕೆಲವರಿಗೆ 15 kg ಎಕ್ಸ್ಟ್ರಾ ಇದೆ, ಕೆಲವರಿಗೆ 25 kg ಅವರ ದೇಹಕ್ಕಿಂತ ಎಕ್ಸ್ಟ್ರಾ ತೂಕ ಇರೋರು ಈ ಮೀಟಿಂಗ್ ಅಲ್ಲಿ ಇವತ್ತು ಕೂತಿದ್ದೀರಾ ಅಥವಾ ಕೇಳಿಸ್ಕೊತಾ ಇದ್ದೀರಾ. ನಿಮ್ ಆಕ್ಚುಯಲ್ ವೇಟ್ ಎಷ್ಟಿರಬೇಕು ಅದನ್ನು ಕೂಡ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಸರ್, ಇಷ್ಟು ವೇಟ್ ಅನ್ನ ನಿಮ್ ದೇಹ ತಡ್ಕೋಬೇಕು ಅಂತಂದಾಗ ಅನ್ನೆಸೆಸರಿ ಅದು ತನ್ನ ದೇಹದ ಆಯಸ್ಸನ್ನ ಬೇರೆ ಕಡೆಗೆ ಎಕ್ಸ್ಟೆಂಡ್ ಮಾಡೋದ್ರ ಬದಲು ಇಲ್ಲಿ ಖರ್ಚು ಮಾಡೇ ಮಾಡುತ್ತೆ. ಎಕ್ಸಾಂಪಲ್, ನೀವ್ ಹಿಂದೆ ಈ ಕೌರವರ ಪಾಂಡವರ ಕಥೆನ ಕೇಳ್ತೀರಾ. ಈ ಕುರುವಂಶದವ್ರು ಏನ್ ಮಾಡ್ತಾರೆ, ಶಕುನಿ ಅವ್ರನ್ನ 100 ಜನ ಅಂದ್ರೆ ಅವ್ರ ರಿಲೇಷನ್ ಇದ್ದವ್ರನ್ನ ಜೈಲಿಗೆ ಹಾಕ್ಬಿಟ್ಟು ಒಬ್ಬಂಗ್ ಒಂದ್ ತಟ್ಟೆ ಊಟ ಕೊಡ್ತಾರೆ. 100 ಜನಕ್ಕೆ ಒಂದ್ ತಟ್ಟೆ, ಎಲ್ಲರಿಗೂ ಒಂದೊಂದು ಅಗ್ಲು ಬರ್ಬೇಕು. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತೆ ಏನಂತ, ಇದ್ರಲ್ಲಿ ಒಂದೊಂದು ಅಗ್ಲು ತಿಂದ್ರೆ ನಾವೆಲ್ಲರೂ ಸಾಯ್ತೀವಿ, ಅದರ ಬದಲು 99 ಜನ ನಾವು ಸಾಯೋಣ. ಯಾರು ಇಲ್ಲಿಂದ ಬದುಕಿ ಹೋಗಿ ಆಚೆಗಡೆ ಕುರುವಂಶನ ಫುಲ್ ನಾಶ. ನೀವ್ ಅರ್ಥ ಮಾಡ್ಕೊಳ್ರಿ, ನಿಮ್ ಎನರ್ಜಿ ಏನಾಗ್ತಿದೆ ಅನ್ನೆಸೆಸರಿ ನಿಮ್ಮ ಬಾಡಿ ವೇಟ್ ನ ಆರೈಕೆ ಮಾಡೋದ್ರಲ್ಲೇ ಹೊರಟಾಗ ನಿಮ್ಮಲ್ಲಿ ಏಕಾಗ್ರತೆ ಇರಲ್ಲ, ಫೋಕಸ್ಡ್ ಇರಲ್ಲ, ಪ್ಯಾಷನ್ ಇರಲ್ಲ, ಡಿಸರ್ವಿಂಗ್ ಇರಲ್ಲ, ನೀವು ಆಕ್ಟಿವ್ ಇರಲ್ಲ. ನಿಮ್ದು ಅಷ್ಟು ಆ ಸ್ಪೇಸ್ ನ ಈ 25 kg ವೇಟ್ ಬರೋದ್ರಲ್ಲೇ ನಿಮ್ಮ ದೇಹ ಫೋಕಸ್ ಮಾಡಿದಾಗ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಈ ವೇಟ್ ಬಿಡಲ್ಲ. ನಾನು ಹೇಳ್ತಿರೋದು ನೀವು ಚಂದ ಕಾಣ್ಬೇಕು, ಚಂದ ಕಂಡು ನೀವು ಒಳ್ಳೆ ಸ್ಟೈಲ್ ಮಾಡ್ಬೇಕು, ಮೇಕಪ್ ಹಾಕ್ಬೇಕು, ಹೋಗಿ ಜಿಗಿ ಜಿಗಿ ಮಾಡ್ಬೇಕು, ಅದಕ್ಕೆ ಹೋಗ್ಲೇಬೇಡ್ರಪ್ಪ, ಅಲ್ಲಿ ತನಕ ಹೋಗ್ಬೇಡ್ರಿ. ಅದೆಲ್ಲ ಅದೊಂದು ನೀವು ಕೇಳಿದ್ರೆ ಹೆಂಗೆ ಅಂತಂದ್ರೆ, ನೀವು ಚೆನ್ನಾಗಿ ಕಂಡ್ರೆ ನಿಮ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ನೀವು ಸಖತ್ ಕಂಡ್ರೆ ನೀವು ದಟ್ಸ್ ಗುಡ್, ದಟ್ಸ್ ಗುಡ್, ಅದೆಲ್ಲ ಬೋನಸ್ ತರ ನೀವ್ ಹೇಳ್ಬೇಕಂದ್ರೆ ಅದೆಲ್ಲ ನಿಮ್ಗೆ ಸೈಡ್ ಪ್ರಾಡಕ್ಟ್ ತರ ಅದು. ಬಟ್ ಮೇನ್ ಪ್ರಾಡಕ್ಟ್ ಏನು, ನಾನ್ ಫಿಟ್ ಆಗಿದ್ರೆ ಸಖತ್ತಾಗಿ ಯೋಚನೆ ಮಾಡ್ತೀನಿ, ನಾನ್ ಫಿಟ್ ಆಗಿದ್ರೆ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತೀನಿ, ನಾನ್ ಫಿಟ್ ಆಗಿದ್ರೆ ತುಂಬಾ ಆಕ್ಟಿವ್, ತುಂಬಾ ತಲೆ ತುಂಬಾ ಚೆನ್ನಾಗಿ ಓಡುತ್ತೆ. ಈ ತರ ಯೋಚನೆ ಮಾಡಿದಾಗ ನಿನ್ನ ಸಂಪತ್ತಿಗೂ ನಿನ್ನ ಶ್ರೀಮಂತಿಗೆಗೂ ನಿನ್ನ ಬಾಡಿ ವೇಟ್ಗೂ ಸಂಬಂಧ ಇದೆ, ನಿನ್ನ ಇದಕ್ಕೂ ಸಂಬಂಧ ಇದೆ ಅಂತಂದಾಗ, ಇಷ್ಟೆಲ್ಲ ಅನುಕೂಲ ಇದೆ ಅಂದಾಗ ನೀನ್ ಸಣ್ಣ ಆಗ್ಲೇಬೇಕು, ನೀನ್ ಸಣ್ಣ ಆಗ್ಲೇಬೇಕು. ಸರ್, ಸಣ್ಣ ಆಗಬೇಕು, ಓಕೆ, ಹೇಗೆ ಹೇಗೆ? ನಿನ್ನ ಬಾಡಿ ನಿನ್ ಫ್ರೆಂಡ್ ಅಪ್ಪ, ಅದು ಎನಿಮಿ ಅಲ್ಲ. ನೀನು ಫಸ್ಟ್ ಏನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದ್ರೆ ನಿನ್ನ ಬಾಡಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ. ಯಾಕೆ ಅಂತಂದ್ರೆ ನಿನ್ನ ಉಸಿರು ಹೋಗೋ ತನಕ ನಿನ್ ಜೊತೆ ಬರೋದೇ ನಿನ್ ಬಾಡಿ. ನಿಂದೆಲ್ಲ ಎಮೋಷನ್ಸ್ ನ ನಿನ್ನೆಲ್ಲದನ್ನು ನೋಡ್ಕೊಳೋದೇ ಬಾಡಿ. ನೀನ್ ಊರರ್ನೆಲ್ಲ ಕೇರ್ ಮಾಡ್ಕೊಳಕ್ ಹೋಗ್ತೀಯ, ಸ್ವಂತ ನಿನ್ನ ಬಾಡಿನ ಹಾಳು ಮಾಡ್ಕೊಂತಿದೀಯ ಅಂದ್ರೆ ನಿನ್ನಂತ ಮತಿಗೆಟ್ಟವನು, ನಿನ್ನಂತ ಬುದ್ಧಿಗೆಟ್ಟವನು ಯಾರು ಇಲ್ಲ. ಫಸ್ಟ್ ಯುವರ್ ಬಾಡಿ ಈಸ್ ಯುವರ್ ಫಸ್ಟ್ ಫ್ರೆಂಡ್, ಅದು ನಿನ್ನ ಶತ್ರು ಅಲ್ಲ. ಮೊದಲು ತಿನ್ಬೇಕಾದ್ರೆ ಯೋಚನೆ ಮಾಡು, ಮೊದಲು ಏನಾದ್ರೂ ಮಾಡ್ಬೇಕಾದ್ರೆ ಯೋಚನೆ ಮಾಡು, ಏನಾದ್ರೂ ನೀನೊಂದು ನಿನ್ನ ಹವ್ಯಾಸಗಳನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡು. ಡ್ರಿಂಕ್ಸ್ ಮಾಡ್ಬೇಕಾದ್ರೆ, ಸ್ಮೋಕ್ ಮಾಡೋಕೆ, ಇದು ಎಲ್ಲಿಗೆ ಹೋಗ್ತಿದೆ? ಇದು ಸ್ಮೋಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಿದೆ? ಡ್ರಿಂಕ್ಸ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಿದೆ? ಏನಾಗ್ತಿದೆ? ಯಾಕೆ ಅಂತಂದ್ರೆ ನೀನ್ ಅರ್ಥ ಮಾಡ್ಕೋ, ನೀನ್ ಎಷ್ಟು ನಿನ್ನ ಬಾಡಿ ಕಾಟ ಕೊಡ್ತೀಯೋ ನಿನ್ನ ಕೊನೆಗಾಲದಲ್ಲಿ, ಯಾವ ಕಾಲದಲ್ಲಿ ನೀನು ಸಂತೋಷ ಪಡ್ಬೇಕು? ಮನುಷ್ಯ ಯಾವಾಗ ಸಂತೋಷ ಪಡ್ತಾನೆ ಹೇಳಿ ನೋಡೋಣ? ಪ್ರಾಯದಲ್ಲಿದ್ದಾಗ ಅಂತ ಅನ್ಕೊಂಡಿದ್ದೀರಾ? ಹ್ಮ್. ಯಾವಾಗ ಸಂತೋಷ ಪಡ್ತಾನೆ ಮನುಷ್ಯ? ಮನುಷ್ಯ ನಿಜವಾಗಿ ಸಂತೋಷ ಪಡೋದೆ 60 ವರ್ಷದ ಮೇಲ್ ಕೂತ್ಕೊಂಡು. ಯಾಕೆ ಅಂತಂದ್ರೆ ಒಂದು ದೊಡ್ಡ ಅನುಭವ ಅವನ್ ಕಣ್ಣಿಗೆ ಕಾಣ್ತಾ ಇರುತ್ತೆ. 60 ವರ್ಷದಲ್ಲಿ ಒಂದು ದೊಡ್ಡ ಜರ್ನಿ ಕಾಣ್ತಾ ಇರುತ್ತೆ.
ಅದ್ರ ಜೊತೆಲಿ ಅವನ ಕಣ್ ಮುಂದೆ ಅವನ ಜನರೇಷನ್, ಅವನ ನೆಕ್ಸ್ಟ್ ಜನರೇಷನ್, ಅವನ ಮಗ, ಅವನ ಮೊಮ್ಮಗ, ಅವನ್ ಇಡೀ ಅವರು ಒಂದಷ್ಟು ಕುಟುಂಬಗಳು ವಿಭಾಗವಾಗಿರ್ತವೆ. ಮಗಂದು ಅಕ್ಕಡೆ ಫ್ಯಾಮಿಲಿ, ಮೊಮ್ಮಗಳದ ಅಕ್ಕಡೆ ಫ್ಯಾಮಿಲಿ, ಹಿಂಗೆ ಹಂಗೆ. ಆ ಯಶಸ್ವಿ ಒಳಗೆ ನೀನೊಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಕೂತು ಅದು ನೋಡ್ಬೇಕಾದ್ರೆ ಅದು ತುಂಬಾ ಆನಂದವಾಗಿರುತ್ತದ. ಅದು ತುಂಬಾ ಅದ್ಭುತವಾದ ಟೈಮ್ ಅದು. ನಾವು 60-70ನೇ ವರ್ಷದಲ್ಲಿ ಕಳಿತೀವಲ್ಲ ಅದು. ಆ ಟೈಮಲ್ಲಿ ನಿನ್ನ ದೇಹವೇ ನಿನ್ ಕೈಲಿಲ್ಲ, ನೀನೇನ್ ಮಾಡಬಾರ್ದು ಎಲ್ಲ ಮಾಡಿದೀಯ. ದೆನ್ ನಿಮ್ಮಂತ ಒಂದು ಹಿಂಸೆ ಪಡೋರು ಆ ಟೈಮಲ್ಲಿ ಇನ್ನೊಬ್ರು ಇರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಫಸ್ಟ್ ಇವತ್ತಿಂದ ನಿನ್ನ ಬಾಡಿನ ನಿನ್ ಫ್ರೆಂಡ್ ಅಂತ ಟ್ರೀಟ್ ಮಾಡು, ಎನಿಮಿ ಅಂತ ಟ್ರೀಟ್ ಮಾಡಬೇಡ. ಸ್ನೇಹಿತರೆ, ಆಫ್ಟರ್ ಕೋವಿಡ್ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಯದ್ವಾ ತದ್ವಾ ಬೆಳೀತೈತೆ ಅಂದ್ರೆ ದಟ್ ಈಸ್ ನಥಿಂಗ್ ಒಬೆಸಿಟಿ. ನೋಡ್ರಪ್ಪ, ಇಲ್ಲಿ ಇದೊಂದು ಸ್ಟ್ರಾಟರ್ಜಿ ಹಾಕೊಂಡು ಕೂತಿದೀವಿ ನಾವು. 80s ಅಲ್ಲಿ 2-3% ಇದ್ದಂತ ಒಬೆಸಿಟಿ ಇದು ಹೇಗ್ ಗ್ರೋತ್ ಆಗ್ತಿದೆ ಅಂತಂದ್ರೆ, ಟೋಟಲಿ ನಮ್ಮ ದೇಶ ಎಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಿದೆಯೋ ಅದೇ ತರ ಒಬೆಸಿಟಿ 1919 1.5 CR ಇದ್ದವರು 2000 ಅಲ್ಲಿ 2.5 ಕೋಟಿ ಇದ್ದವರು 2025 ಇದ್ದಾರೆ. 2030ಕ್ಕೆ 20 ಕೋಟಿ ಕ್ರಾಸ್ ಆಗ್ತಾರೆ. ಇದು ಭಾರತದ ಪರಿಸ್ಥಿತಿ. ಈ ಲೆಕ್ಕಕ್ಕೆ ಒಬೆಸಿಟಿ ಹೋಗ್ತಾ ಇದೆ. ಸರಿ, ಒಬೆಸಿಟಿ ಹೋಗ್ತಿದೆ ಅಂದ್ರೆ ಏನು? ಅಂದ್ರೆ ಪ್ರೊಡಕ್ಟಿವಿಟಿ ಇಲ್ಲದೆ ಇರೋ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದವ್ರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಅದೇ ತರ ಹಲವಾರು ಹೆಲ್ತ್ ಸಮಸ್ಯೆಗಳು ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಒಬೆಸಿಟಿಯಿಂದ ಏನೇನಾಗುತ್ತೆ ನಾ ಇಲ್ಲಿ ಹೇಳೋ ಅವಶ್ಯಕತೆ ಏನಿಲ್ಲ. ಫ್ಯಾಟಿ ಲಿವರ್ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಅಂತೂ ಜೊತೆಲೆ ಹಿಡ್ಕೊಂಡು ಓಡಾಡ್ತಿರ್ಬೇಕು, ಟೈಪ್ 2 ಡಯಾಬಿಟಿಸ್ ಅಂತೂ ಜಾಯಿಂಟ್ ಪ್ರಾಬ್ಲಮ್ಸ್, ಅಲ್ಲಿ ನೋವು ಇಲ್ಲಿ ನೋವು, ಟೋಟಲಿ ಒಂದ್ 5 ನಿಮಿಷ ಏನು ತಡ್ಕೊಳಕ್ಕಾಗಲ್ಲ, ಯಾವ್ದನ್ನು ಎಂಜಾಯ್ ಮಾಡಕ್ಕಾಗಲ್ಲ, ಯಾವ್ದನ್ನು ಕುತ್ಕೊಂಡು ಒಂದ್ ಒಳ್ಳೆ ಫೀಲ್ ಮಾಡಕ್ಕಾಗಲ್ಲ, ತಲೆಯಲ್ಲಿ ಏನೂ ಥಾಟ್ ಪ್ರೊಸೆಸ್ ಓಡಲ್ಲ, ತಿನ್ನು ತಿನ್ನು ತಿನ್ನು. ಟೋಟಲಿ ಅವ್ರಿಗೆ ಹೆಂಗಾಗೋಗುತ್ತೆ ಅಂತಂದ್ರೆ ಒಂದು ತೀರಾ ಅಬ್ನಾರ್ಮಲ್ ಲೈಫ್ನ ಅವರು ಲೀಡ್ ಮಾಡ್ತಾ ಇರ್ತಾರೆ. ಯಾರು ಒಬೆಸಿಟಿ ಇರುತ್ತೋ ಅವರು. ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಅವರಿಗೆ ಬ್ರೀತಿಂಗ್ದು ತುಂಬಾ ಪ್ರಾಬ್ಲಮ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುತ್ತೆ, ಮೆಂಟಲ್ ಹೆಲ್ತ್ ಅಂತನೂ ಅದು ಯಾಕೆ ನಾನು ಆಗ್ಲೇ ಹೇಳಿದ್ದೀನಿ, ಯುವರ್ ಗಟ್ ಈಸ್ ಸೆಕೆಂಡ್ ಬ್ರೈನ್ ಅಂತ. ಯಾರ್ಯಾರು ಡಿಪ್ರೆಷನ್ ಅಲ್ಲಿ ಇರ್ತಾರೆ, ತುಂಬಾ ಲೋ ಆಗಿರ್ತಾರೆ, ಆಂಗ್ಸೈಟಿ ಅಂತೂ ಅವ್ರಿಗೆ ಯಾವ್ದು ಜೊತೆನೇ ಇರುತ್ತೆ, ಹ್ಯುಮಿನಿಟಿ ಅಂತೂ ಕೇಳಲೇಬೇಡ. ಇದೆಲ್ಲ ಯಾರಿಗೆ? ಇದೆಲ್ಲ ಯಾರಿಗೆ? ಯಾರು ತುಂಬಾ ಅತ್ಯಂತ ದಪ್ಪ ಇರ್ತಾರೋ ಕೆಲವರು ಇದನ್ನ ಡಿಸ್ಕರೇಜ್ ಆಗಿ ತಗೋತಾರೆ. ಅಂದ್ರೆ ಏ ಆಗಲ್ಲ ಗುರು, ಇದು ಆಗಲ್ಲ. ಯಾಕೆ? ಟ್ರೈ ಮಾಡಿರ್ತಾರೆ, ಹೆಂಗೋ ನೋಡಿರ್ತಾರೆ, ಲಾಸ್ಟಿಗೆ ನಾನು ಹೆಂಗೆ ವಾಪಸ್ ಆಗ್ಲಿ, ನಾನು ಹೆಂಗ ಆಗ್ಬೇಕು, ಅದ್ರ ಐಡಿಯಾನು ಕೂಡ ಅವ್ರಿಗಿರಲ್ಲ, ಅದ್ರ ಆಲೋಚನೆನೂ ಕೂಡ ಇರಲ್ಲ. ವಾಪಸ್ ಅವ್ರು ಅಂದ್ಕೊಳೋದೊಂದೇ, ದೇವ್ರು ಕೊಟ್ಟಿರೋ ದೇಹ ಅಪ್ಪ, ನಾನೇನ್ ಮಾಡಕ್ಕಾಗುತ್ತೆ, ನೀನೇನ್ ಮಾಡಕ್ಕಾಗುತ್ತೆ, ದೆನ್ ನಾವು ಅನುಭವಿಸೋಣ, ದೇವ್ರು ಕೊಟ್ಟಿರೋದನ್ನ ನಾವು ಅನುಭವಿಸೋಣ ಅನ್ನೋ ಒಂದು ಸ್ಥಿತಿಗೆ ಹೋಗ್ತಾರೆ. ಆ ತರ ಖಂಡಿತ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ಡಯಟ್ ಮಾಡಕ್ಕೆ ಜನ ಸ್ಟಾರ್ಟ್ ಮಾಡಿದ್ರಲ್ವಾ, 100 ಜನ ಸ್ಟಾರ್ಟ್ ಮಾಡಿದ್ರೆ 20 ಜನ ಆ ಗೋಲ್ನ ರೀಚ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? 20 ಜನದಲ್ಲಿ ಕೇವಲ ಒಬ್ನು ಕೂಡ ಅದ್ರಲ್ಲಿ ಸಸ್ಟೈನ್ ಆಗಲ್ಲ, ಮತ್ ಸಣ್ಣ ಆದವನ್ ಮತ್ತೆ ಹಂಗೆ ದಪ್ಪ ಆಗಿರ್ತಾನೆ. ಯಾಕೆ? ಏನಿದು ಪ್ರಾಬ್ಲಮ್? ಸರ್, 100 ಜನ ಟ್ರೈ ಮಾಡ್ತಾರೆ, 20 ಜನ ಅಚೀವ್ ಆಗ್ತಾರೆ. ಆ 20 ಜನ ಕೂಡ ವೆಯ್ಟ್ ಲಾಸ್ ಅಲ್ಲಿ ಸಸ್ಟೈನ್ ಆಗಿದಾರ? ನಾವು ಕೇಳಿದ್ರೆ ನೋ, ಅವ್ರು ಸಸ್ಟೈನ್ ಆಗ್ತಾ ಇಲ್ಲ, ಮತ್ ದಪ್ಪ ಆಗ್ತಾ ಇದಾರೆ. ಯಾಕೆ? ಯಾಕೆ ಅಂತಂದ್ರೆ ವೆಯ್ಟ್ ಲಾಸ್ ಅಲ್ಲಿ ಅವರು ಅನುಸರಿಸ್ತಾ ಇರ್ತಕ್ಕಂತಹ ಕ್ರಾಶ್ ಡಯಟ್ಸ್ ಅಂತ. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾರೇ ವೆಯ್ಟ್ ಲಾಸ್ ಮಾಡೋದ್ಕಿಂತ ಮುಂಚೆ ಈ ಕ್ರಾಶ್ ಡಯಟ್ ಕೂಡುದು
ಭೂಮಿ ಮೇಲೆ ಇನ್ನೊಂದಿಲ್ಲ. ಬನ್ನಿ, ಈ ಕ್ರಾಶ್ ಡಯಟ್ಸ್ ಅಂದ್ರೆ ಏನು? ಕ್ರಾಶ್ ಡಯಟ್ಸ್ ಅಂದ್ರೆ ವೆರಿ ಸಿಂಪಲ್. ಇವತ್ತು ಮಾರ್ಕೆಟ್ ಅಲ್ಲಿ ಒಬ್ಬೊಬ್ರು ನಂತರ ಹೇಳ್ತಾರೆ, ಶೇಕ್ ಕುಡಿಯಪ್ಪ 2 ಹೊತ್ತು, ನೀನು ಶೇಕ್ ಕುಡಿದ್ಬಿಟ್ಟು ಮಧ್ಯಾಹ್ನ 1 ಹೊತ್ತು ಊಟ ಮಾಡ್ಬಿಡು, ನೀನು ಬಹಳ ಚೆನ್ನಾಗಿ ರೆಡಿಯಾಗಿ ಹುಲಿ ಆಗ್ಬಿಡ್ತೀಯ, ಆಮೇಲೆ ನೋಡು ನಿನ್ನ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಪ್ಯೂರ್ ಕ್ರಾಶ್ ಡಯಟ್. ಯಾಕೆ? ಏನು ಹೋಗುತ್ತೆ ಅದ್ರಲ್ಲಿ ಶೇಕಲ್ಲಿ? ಏನು ಹೋಗಕ್ ಸಾಧ್ಯ? ಅಡಬಿಟ್ಟು ಅವ್ರು ಸಕ್ಕರೆ ಹಾಕಿರ್ತಾರೆ, ಅದು ರುಚಿಯಾಗಿ ನಿಮ್ ಬಾಯಿಗೆ ಸಿಹಿ ಸಿಹಿ ಆಗಿರ್ಬೇಕು ಅಂತ. ಅದು ಬಿಟ್ಟರೆ ಇನ್ನೇನು ಹಾಕಕ್ ಅದ್ರಲ್ಲಿ ಆಗಲ್ಲ. ಅಂಡ್ ಪ್ರೋಟೀನ್ಸ್ನ ಕೊಟ್ಟಿರ್ತಾರೆ. ಓಕೆ, 2 ಟೈಮ್ ನೀನು ರಿಚ್ ಪ್ರೋಟೀನ್ನ ತಗೊಂಡೆ, ಮಧ್ಯಾಹ್ನದ ಒಂದು ಊಟ ಮಾಡ್ತಿದೀಯ ಇಟ್ಕೊಳ್ಳೋಣ. ಓಕೆ ಹೇಳ್ತೀರಿ, ಅದು ತಪ್ಪು ಅಂತ ಹೆಂಗ್ ಹೇಳ್ತೀರಿ ಅಂತ ನೀವು ನನ್ನ ಕೇಳಿದ್ರೆ, ಸ್ನೇಹಿತರೆ, ಪ್ರೋಟೀನ್ ಒಳ್ಳೇದು, ನಾನು 100% ಹೋಗ್ತೀನಿ. ಪ್ರೋಟೀನ್ ಇವ್ರು ಹೇಳೋ ತರಕ್ಕೆ 24 ಗಂಟೆ ಅದನ್ನೇ ತಿನ್ನೋದಾದ್ರೆ ದೇವರು ಪ್ರೋಟೀನ್ ಅನ್ನೇ ಸೃಷ್ಟಿ ಮಾಡ್ಬೇಕಿತ್ತಲ್ಲ. ಈ ಕಾರ್ಬೋಹೈಡ್ರೇಟ್ಸ್ ಏನಕ್ ಮಾಡ್ದ? ಫ್ಯಾಟ್ ಏನಕ್ ಮಾಡ್ದ? ನನ್ನ ಮೊದಲನೇ ಪ್ರಶ್ನೆ. ಅಂಡ್ ಈ ಪ್ರೋಟೀನ್ ಶೇಕ್ಗಳಿಂದ ಆರೋಗ್ಯ ಸಿಗತ್ತೆ ಅಥವಾ ಆರೋಗ್ಯ ತಗೋಬಹುದು ಅನ್ನೋದು ಅದೊಂದು ವ್ಯಾವಹಾರಿಕ ಲಕ್ಷಣ. ಅಷ್ಟು ಬಿಟ್ರೆ ಅದಕ್ಕೆ 100 ವರ್ಷದ 50 ವರ್ಷದ ಒಂದು ಸಣ್ಣ ಇತಿಹಾಸನೂ ಕೂಡ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಯಾರೋ ಒಬ್ಬ ಬಂದು ಈ ತರ ಒಂದು ಕಾನ್ಸೆಪ್ಟ್ ನ ಪ್ರೆಸೆಂಟ್ ಮಾಡಿ ಅದು ಒಂದು ವ್ಯವಹಾರದ ಬೇಸ್ಮೆಂಟ್ ಆಗಿರೋದ್ರಿಂದ, ಅದು ಒಂದು ಬಿಸ್ನೆಸ್ ಮಾಡ್ಯೂಲ್ ಆಗಿರೋದ್ರಿಂದ, ಅದು ಒಂದಷ್ಟು ಜನಗಳಿಗೆ ಪ್ರಚಾರ ಆಗ್ತಿದೆಯೇ ವಿನಃ ಅದಲ್ವಲ್ಲ. ನ್ಯಾಚುರಲ್ ಹೇಗಾಗುತ್ತೆ? ಒಂದು, ನಾನು ಅಷ್ಟೊಂದು ದುಬಾರಿಯ ಶೇಕ್ಗಳನ್ನ ಕುಡಿಯೋದು ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಅಂತೂ ಸರಿ ಇಲ್ಲ. ಎರಡನೇದು, ಅದು ವ್ಯಾವಹಾರಿಕವಾಗಿ ಸರಿನಾ? ಸಾಧ್ಯನೇ ಇಲ್ಲ. ಒಬ್ಬೊಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 7,000 ರೂಪಾಯಿ ಒಂದು ಮನೆಗೆ ಯೂಸ್ ಮಾಡಿದ್ರೆ, ಒಂದು ಫ್ಯಾಮಿಲಿ 4 ಜನ ಇರ್ತಾರೆ ಅಂತಂದ್ರೆ ಸುಮಾರು 25,000 ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅವ್ರು ಸಣ್ಣ ಆಗಕ್ಕೆ. ಎಲ್ಲಿ ತನಕ ಇನ್ವೆಸ್ಟ್ ಮಾಡಬಹುದು? 25,000 ರೂಪಾಯಿ ಅಂತಂದ್ರೆ ಅವನ ಮನೆ ಜೀವನ ನಡೀತಿರುತ್ತಲ್ಲ, ಇದು ಸಾಧ್ಯವ? ಅಂಡ್ ಸಣ್ಣ ಆಗಕ್ಕೆ ಅದೊಂದೇ ಅಲ್ಟಿಮೇಟ್ ಮಾರ್ಗ ಹೇಗಾಗುತ್ತೆ? ಅದನ್ನ ನಾನು ಎಲ್ಲಿ ತನಕ ಕುಡಿಯಬೇಕು? ಸಾಯ ತನಕ ಕುಡಿಬೇಕು. ಸಾಯ ತನಕ ಕುಡಿಯಕ್ಕೆ ಅದೇನು ನಮ್ಮ ನೇಟಿವಿಟಿನಲ್ಲಿ ಅಂದ್ರೆ ನಮ್ಮ ವಾತಾವರಣದಲ್ಲಿ ಬೆಳೀತಾ ಇರೋ ಫುಡ್ಡ, ಹೆಂಗ್ ಕುಡಿಲಿ ಅದನ್ನ? ಯಾರು ಕುಡ್ದಿಲ್ಲ, ನಾನ್ ಹೆಂಗ್ ಕುಡಿಲಿ? ನಮ್ ತಾತ ಕುಡ್ದಿಲ್ಲ, ನಮ್ ಮುತ್ತಾತ ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ, ನೀನ್ ಹೆಂಗ್ ತರ್ತಿದ್ಯಾ ಅದ್ರಲ್ಲಿ ಪೋಷಕಾಂಶಗಳು? ಅಗೈನ್ ನೀನೇನೋ ಅದ್ರಕ್ಕೊಂದು ಬ್ಯಾಲೆನ್ಸ್ ಮಾಡಿ ಹಾಕ್ತಿದ್ಯಾ, ಅದನ್ನ ನಾನ್ ಹೆಂಗ್ ಟ್ರಸ್ಟ್ ಮಾಡ್ಲಿ? ನಾನ್ ಹೆಂಗ್ ಅದ್ರ ಮೇಲೆ ಫೀಲ್ ಮಾಡ್ಲಿ? ನಾನ್ ಹೆಂಗ್ ಅದನ್ನ ಟ್ರಸ್ಟ್ ಮಾಡಿ ಹೆಂಗಯ್ಯ ನಾನು ಕುಡಿಬೇಕು? ಈ ಎಲ್ಲಾ ಪ್ರಶ್ನೆಗಳಲ್ಲೂ ಅವರು ಫೇಲ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ. ಅದ್ರ ಅವಶ್ಯಕತೆನೂ ಇಲ್ಲ. ನೀವು ನಿಮ್ ಬಾಡಿ ವೆಯ್ಟ್ನ ನೀವು ಡಿಸೈನ್ ಮಾಡ್ಕೋಬಹುದು. ಅದು ಕೂಡ ಏನು ಖರ್ಚಿಲ್ದಂಗೆ. ಹೇಳ್ತೀನಿ ಕೇಳ್ಕೊಳ್ಳಿ, ಇಟ್ಸ್ ಸೋ ಸಿಂಪಲ್. ನೀವು ಸಣ್ಣ ಆಗೋದು. ದಯವಿಟ್ಟು ಇಂಥ ಕ್ರಾಶ್ ಡಯಟ್ನ ಮಾಡಕ್ ಹೋಗ್ಬೇಡಿ. ಎರಡನೇ ಕ್ರಾಶ್ ಡಯಟ್ ಏನ್ರಿ? ಲೆಮನ್ ಕುಡಿತೀನಿ, ನಿಂಬೆಹಣ್ಣು ಕುಡಿತೀನಿ, ಏನೂ ತಿನ್ನಲ್ಲ. ನೋಡಿ, ನಾವು ಸಣ್ಣಾಗಕ್ಕೆ ಹೊರಟಿದೀವಿ ನಿಜ. ಸಣ್ಣಾಗಕ್ಕೆ ದೇಹದೊಳಗೆ ಏನು ಸಣ್ಣಾಗಬೇಕು ಅಂತ ನಾವು ಯೋಚನೆ ಮಾಡಿದಾಗ ಫ್ಯಾಟ್ ಲಾಸ್ ಆಗಬೇಕು. ದೇಹದೊಳಗೆ ಫ್ಯಾಟ್ ಅಷ್ಟೇ ಇದೆಯಾ? ಇಲ್ಲ, ಮಸಲ್ಸ್ ಕೂಡ ಇದೆ, ನಮ್ಮ ಬೋನಿನ ಆರೋಗ್ಯ ಇದೆ, ದೇಹದೊಳಗೆ ಭಯಂಕರವಾಗಿರ್ತಕ್ಕಂಥ ಒಂದು ವಾಟರ್ ಸೋರ್ಸ್ ಇದೆ, ಜಲ ಈ ದೇಹದಲ್ಲೂ ಕೂಡ ನೀರಿದೆ. ನೀನು ನಿನ್ನ ಮೇನ್ ಉದ್ದೇಶ ಅದರಲ್ಲಿ ಫ್ಯಾಟ್ ತೆಗಿಯೋದಾಗಿರ್ಬೇಕೇ ವಿನಃ ಮಸಲ್ಸ್ ಏನಾದ್ರೂ ತೆಗೆದ್ರೆ ನೀ ಪೇಷಂಟ್ ಅಲ್ಲ, ಮತ್ತೆ ನೀನು ಅದರಿಂದ ವಾಪಸ್ ನಿಮ್ಮನ್ನ ರಿಕವರ್ ಮಾಡಕ್ಕಾಗಲ್ಲ. ಒಂದಕ್ಕೋಗಿ ಇನ್ನೊಂದೊಂದು ಆಗ್ತವೆ. ಹಾಗಾಗಿ ಏನೇ ಕಾರಣಕ್ಕೂ ನಾವು ಫ್ಯಾಟ್ನ ಲಾಸ್ ಮಾಡ್ಬೇಕೇ ವಿನಃ ಏನೇ ಕಾರಣಕ್ಕೂ ಮಸಲ್ಸ್ನ ಲಾಸ್ ಮಾಡಬಾರ್ದು. ಫ್ಯಾಟ್ ಲಾಸ್ ಆಗ್ಬೇಕು ಅಂತಂದಾಗ ನಾವು ವೈಜ್ಞಾನಿಕವಾಗಿ ಹೇಗೆ ಫ್ಯಾಟ್ ಲಾಸ್ ಮಾಡೋದು, ಯಾವ ತರ, ಏನು, ಹೆಂಗೆ, ಇದ್ರ ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ ಅಂತಂದ್ರೆ ವೆಯ್ಟ್ ಲಾಸ್ ಅನ್ನೋದು ಚಿಟ್ಕೆ ಹೊಡೆಯೋದ್ರಲ್ಲಾಗುತ್ತೆ, ನೀವು ಮೆಂಟಲಿ ಪ್ರಿಪೇರ್ ಆದ್ರೆ. ನೆಕ್ಸ್ಟ್, ಪ್ರೋಟೀನ್ ತಿಂದು ಮಾಡೋದೊಂದು ಡಯಟ್ ಇದೆ, ಕೀಟೋ ಡಯಟ್ ಅಂತ ಅದನ್ನ ಕರೀತಾರೆ. ಟೂ ಡೇಂಜರಸ್ ಅಂತ ಹೇಳ್ತೀನಿ ನಾನು, ಟೂ ಡೇಂಜರಸ್. ನೋಡಿ, ಈ ಕೀಟೋ ಡಯಟ್ ಏನಿದೆ, ಇದನ್ನ ಮಾಡದಂತ ನನ್ನ ಸ್ನೇಹಿತ ಒಬ್ಬಲ್ಲ, ಒಂದು 5-6 ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ.
ಕಾರ್ಬ್ಸ್ ಅನ್ನೋದು ಏನಿದೆ, ಇದು ರಿಯಲ್ ಕಾರ್ಬ್ ಸಿಕ್ಕಿದ ಮೇಲೆನೆ ಮನುಷ್ಯ ಮಂಗನಿಂದ ಮಾನವನಾಗಕ್ಕೆ ಈ ಫುಡ್ ಜರ್ನಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ದಾರಿ ಕ್ರಿಯೇಟ್ ಆಯ್ತು ಅಂತ ನಾವು ಕೇಳಿದೀವಿ. ಈ ಡಯಟ್ ಪ್ರಕಾರ ಏನು ಅಂದ್ರೆ ಕಾರ್ಬ್ಸ್ ನ 1 ಗ್ರಾಮ್ ಕೂಡ ತಿನ್ನಂಗಿಲ್ಲ, ಬರೀ ಫ್ಯಾಟ್ ತಿನ್ಬೇಕು. ಮೀನ್ ತಿನ್ಬೇಕು, ಚೀಸ್ ತಿನ್ಬೇಕು, ಬಟರ್ ತಿನ್ಬೇಕು, ಎಗ್ ತಿನ್ಬೇಕು. ಕಾರ್ಬ್ಸ್ ಅಂತ ಮುಟ್ಟಂಗಿಲ್ಲ. ಇವನ್ ಅದರಲ್ಲಿ ಆಪಲ್ ತಿನ್ನಂಗಿಲ್ಲ. ಹಣ್ಣಲ್ಲಿ ಬರೀ ಬೆರ್ರೀಸ್ ತಿನ್ಬೇಕು, ಹುಳಿ ಹಣ್ಣುಗಳನ್ನ ತಿನ್ಬೇಕು. ಈ ಸ್ಟ್ರಾಬೆರಿ, ಬ್ಲೂಬೆರಿ, ಈ ತರ ಕಿವಿ ಫ್ರೂಟ್ಸ್ ತರ ತಿನ್ಬೇಕು. ಒಟ್ಟಿಗೆ ಕಾರ್ಬ್ಸ್ ಇರೋದ್ ಏನೂ ತಿನ್ನಂಗಿಲ್ಲ ಅಂತ ಡಯಟ್. ಅವ್ರು ಹೇಳಿ ನೋಟಿಸ್ ಮಾಡಿದ್ರು, ಗುರು ಆ ತಲೆನೋವು ತಡೆಯಕ್ಕಾಗಲ್ಲ ನಮ್ಗೆ, ಯಾಕೆಂದ್ರೆ ಬ್ರೈನ್ಗೆ ಯಾವಾಗ ಪ್ಯೂರ್ ಗ್ಲೂಕೋಸ್ ಸಾಧ್ಯ ಅಂದ್ರೆ ಸ್ಟಾಪ್ ಆಗುತ್ತೋ ಎಂತ ಪ್ರಾಬ್ಲಮ್ ಅಂತ ಅಂದ್ರೆ ಅದು ದಟ್ ಈಸ್ ನಾಟ್ ಎ ಗುಡ್ ಡಯಟ್. ಕೀಟೋ ಡಯಟ್ ಅಂತ ಬರೀ ಫ್ಯಾಟ್ ತಿನ್ನೋದು ಒಂದು ಡಯಟ್ ಇದೆ, ಅದರಲ್ಲಿ ಸಣ್ಣ ಆಗ್ತಾರೆ. ಸೊ ಇಟ್ಸ್ ಕ್ಯಾನ್ ಪಾಸಿಬಲ್ ಟು ಮೇಂಟೈನ್. ಸರ್ ನಾನು ವ್ಯವಹಾರಸ್ಥ ಸರ್, ಆಚೆ ಹೋಗ್ತಾ ಇದ್ದೀನಿ ಸರ್, ಆಚೆ ಕಡೆ ಎಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ ಸರ್. ನಾನು ಬೇರೆಯವ್ರ ಮದ್ವೆಗೆ ಹೋಗ್ಬಿಟ್ಟು, ಈಗ ಯಾರೋ ಒಬ್ಬಮ್ಮ ನನ್ನ ಮದ್ವೆಗೆ ಕರೀತಾರೆ, ಈಗ ಎಕ್ಸಾಂಪಲ್ ದಿನೇಶ್ ಅಣ್ಣನೇ, ನಾನು ಅವ್ರ ಮನೆ ಮದ್ವೆ ಕರೀಬಹುದು. ನಾನು ಅವ್ರ ಮದ್ವೆಗೆ ಹೋಗ್ಬಿಟ್ಟು, ದಿನೇಶ್ ಅಣ್ಣ ನಿನ್ ಮದ್ವೆಲಿ ಏನಿದೆ, ಚೀಸ್ ಇದೆಯಾ, ಆಮೇಲೆ ಇದ್ ಮಾಡಿದ್ಯಾ, ಅದ್ ಮಾಡಿದ್ಯಾ, ಲೋ ಕಾರ್ಬ್ಸ್ ಎದ್ರೆ ಬಿಡ್ತಾರ ಅವ್ರು. ಯಾಕೆ ಇಡೀ ಭೂಮಿ ಹೆಂಗ್ ನಡೀತಿದ್ಯೋ, ನಾನು ಈ ಸಮಾಜದೊಳಗಿದ್ದು ಯಾರಿಗೂ ಹೊರೆಯಾಗ್ದಂಗ್ ಸಣ್ಣ ಆಗ್ಬೇಕೇ ವಿನಃ ನೀನ್ ಸಣ್ಣ ಆಗ್ತಾ ಇದೀಯ ಅಂತ ಹೇಳ್ಬಿಟ್ಟು ಜಮ್ 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 ಅಂತ ಇವೆಲ್ಲ ಆಡ್ಕೊಂಡು ನೀನ್ ಸಣ್ಣ ಆಗೋದ್ರಲ್ಲಿ ಅದು ಕಂಟಿನ್ಯೂ ಮಾಡೋದಂಗೆ ಸರಿಯಪ್ಪ, ಒಂದ್ಸರಿ ಮಾಡ್ತೀನಿ ಕಣೆ. ನಮ್ ಪ್ರಶ್ನೆ ಇಷ್ಟೇ, ಎಲ್ಲಿ ತನಕ ನಾನು ಇದನ್ನ ಕ್ಯಾರಿ ಮಾಡ್ಬೋದು. ಇವೇಕೆ ಫೇಲ್ ಆಗ್ತವೆ? ಕ್ರಾಸ್ ಡಯಟ್ಗಳಿಂದ ಸೈಡ್ ಎಫೆಕ್ಟ್ಸು ಆಗತ್ತೆ. ಕ್ರಾಸ್ ಡಯಟ್ಸ್ಗಳು ಯಾಕೆ ಸಕ್ಸಸ್ ಆಗಲ್ಲ ಅಂದ್ರೆ, ಇಲ್ಲಿ ನಾನು ತೋರಿಸಿರೋ ಇಷ್ಟು ಡಯಟ್ ಪ್ಲಾನ್ಗಳಲ್ಲಿ ನಾನು ಯಾವುದನ್ನು ಕಂಟಿನ್ಯೂ ಮಾಡಕ್ಕಾಗಲ್ಲ. ಎಲ್ಲಿ ತನಕ ಕಂಟಿನ್ಯೂ ಮಾಡೋಣ? ಎಲ್ಲಿ ತನಕ ಕುಡಿಯೋಣ ನಿಂಬೆಹಣ್ಣು, ಜೇನುತುಪ್ಪ? ಎಲ್ಲಿ ತನಕ ತಿನ್ನೋಣ ಕೀಟೋ ಡಯಟ್? ಎಲ್ಲಿ ತನಕ ಮಾಡೋಣ? ಒಂದಿನ ನಿಲ್ಬೇಕಲ್ಲ, ಮತ್ತೆ ವೇಟ್ ಗೇನ್ ಆಗುತ್ತೆ. ಮತ್ತೆ ಉಪಯೋಗ ಏನು? ಹಂಗ್ ಮಾಡಿದ್ರೆ ಉಪಯೋಗ ಏನು? ಎಲ್ಲ ವೇಸ್ಟ್. ನೋ, ಆ ತರ ಮಾಡಬಾರ್ದು. ಅದು ಮಾಡಿದ್ರೇನೆ ಇವತ್ತು ನಮ್ಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸರ್ ಈ ಒಬೆಸಿಟಿನ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಕೇಳಿದ್ರೆ, ನನಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ಇದ್ರಲ್ಲಿ ನಾವು ಸ್ವಲ್ಪ ನೋಡ್ಕೊಂತ ಹೋಗೋಣ. ಮೊದಲೇದು, ಅನ್ಹೆಲ್ತಿ ಡಯಟ್, ಪ್ರೋಸೆಸ್ಡ್ ಫುಡ್ಗಳು ಜಾಸ್ತಿ ಆಯ್ತು. ಕಂಟ್ರೋಲ್ ಮಾಡ್ಬೇಕಾ? ಬರ್ತೀನಿ. ನೀವೇನಾದ್ರೂ ಪ್ರೋಸೆಸ್ಡ್ ಫುಡ್ ಮೇಲೆ, ಪ್ರೋಸೆಸ್ಡ್ ಫುಡ್ಸ್ ಅಂತಂದ್ರೆ ಚಿಪ್ಸ್, ಲೈಕ್ ಬರ್ಗರ್ಸ್, ಪಿಜ್ಜಾ, ಇವೇನಂತೀರಿ, ಫ್ರೆಂಚ್ ಫ್ರೈಸ್ ಇರ್ಬೋದು, ಪ್ಯಾಕ್ಡ್ ಜ್ಯೂಸ್ ಇರ್ಬೋದು, ಇವೆಲ್ಲ ಪ್ರೋಸೆಸ್ಡ್ ಅಂತ. ಫುಡ್ನ ಪ್ರೋಸೆಸ್ ಮಾಡ್ತಾರೆ. ಫುಡ್ನ ಪ್ರೋಸೆಸ್ ಮಾಡಿದಾಗ ಎರಡನ್ನ ಅದಕ್ಕೆ ಜಾಸ್ತಿ ಆಡ್ ಮಾಡ್ಬೇಕಾಗತ್ತೆ. ಒಂದು ಉಪ್ಪು, ಇನ್ನೊಂದು ಸಕ್ಕರೆ. ಉಪ್ಪಿನ ಕೆಲಸ ಏನು ಅಂದ್ರೆ, ಉಪ್ಪು ನಿಮ್ ದೇಹಕ್ಕೆ ಹೋದಾಗ ಅದು ಕೇಳದೆ ನೀರನ್ನ, ಉಪ್ಪು ತಿಂದವ್ ನೀರ್ ಕುಡಿಬೇಕು. ನೀವು ಗಾದೆ ಆಲ್ರೆಡಿ ಕೇಳ್ಬಿಟ್ಟಿದ್ದೀರಾ. ಯಾವ ಚಿಪ್ಸ್ ಅಲ್ಲಿ ಅತ್ಯಂತ ಹೆಚ್ಚು ಉಪ್ಪು ಹಾಕ್ದಲೇ ಹೋದ್ರೆ ಅವರು ಅದನ್ನ ಅಂದ್ರೆ ಅದನ್ನ ಹೆಲ್ದಿಯಾಗಿ ಆ ಚಿಪ್ಸ್ ನ ಇಡಕ್ ಆಗಲ್ಲ. ಅವ್ರು ಅಷ್ಟೊಂದು ಉಪ್ಪು ಹಾಕ್ದಲೆ ಸಪ್ಪೆ ಚಿಪ್ಸ್ ಮಾಡಿದ್ರೆ ಯಾರು ತಿನ್ನಲ್ಲ. ನೀನು 1 ವಾರ ತಿನ್ನೋವಷ್ಟು ಉಪ್ಪನ್ನ ಒಂದು ಪಾಕೆಟ್ ಚಿಪ್ಸ್ ಅಲ್ಲಿ ಅವ್ರು ಹಾಕಿ ಒಂದು ಎಣ್ಣೆನಲ್ಲಿ ಅದನ್ನ ಡೀಪ್ ಆಗಿ ಫ್ರೈ ಮಾಡಿ ನಿನಗೆ ಕೊಟ್ಟ ಮೇಲೆ ನೀನ್ ಆ ಚಿಪ್ಸ್ ತಿಂದ್ಬಿಟ್ಟು ಅಡ್ಡಾದಿಡ್ಡಿ ನೀರನ್ನ ನೀನು ಕುಡಿದ್ಮೇಲೆ ನಿನ್ನ ದೇಹಕ್ಕೆ ಅವಶ್ಯಕತೆಯ ಮೀರಿ ನೀರನ್ನ ಯಾವಾಗ ಕುಡಿಯಕ್ಕೆ ಸ್ಟಾರ್ಟ್ ಆಗ್ತೀಯೋ ಅವಾಗ ಆಟೋಮೆಟಿಕಲಿ ನಿನ್ನ ರಕ್ತದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗೇ ಆಗುತ್ತೆ, ನಿನ್ನ ದೇಹ ತೂಕ ಆಗೇ ಆಗುತ್ತೆ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಇನ್ನ ಸಕ್ಕರೆ ವಿಚಾರಕ್ಕೆ ಬರೋಣ. ಸಕ್ಕರೆ, ನಿನ್ನ ಸಕ್ಕರೆ 2 ಚಮಚ ಸಕ್ಕರೆ ಒಂದೊತ್ತಿನ ಊಟದಲ್ಲಿ ಸಿಗುವಷ್ಟು ಶಕ್ತಿ ಆ 2 ಚಮಚ ಸಕ್ಕರೆಯಲ್ಲಿರುತ್ತೆ. ಈ ಶಕ್ತಿಗಳಂದ್ರೇನು? ಈ ಶಕ್ತಿಗಳು ಅಳಿಯಕ್ಕಿರೋ ಮಾನದಂಡ ಏನು?
ಈ ಶಕ್ತಿಗಳು ಏನ್ ನಮ್ಮ ದೇಹದಲ್ಲಿ ಏನ್ ಪರಿವರ್ತನೆ ಮಾಡ್ತವೆ? ಎಕ್ಸಾಂಪಲ್ ಸ್ನೇಹಿತರೆ, ನಾನು ಇಲ್ಲೇ ಅದನ್ನ ಕ್ಲಾರಿಟಿ ಮಾಡ್ಬಿಡ್ತೀನಿ ನಿಮ್ಗೆ. ಮುಂದೆ ಇದೆ ಅದು ಸಬ್ಜೆಕ್ಟ್, ಬಟ್ ಇಲ್ಲೇ ಹೇಳ್ತೀನಿ ನೋಡಿ. ಮದುವೆ ಆಗ್ತೀನಿ ಅಂದ್ರೆ ಫಸ್ಟ್ ಬರೋ ಹೆಂಡತಿಗೆ ಏನೇನು ಅವಶ್ಯಕತೆ ಇರುತ್ತೆ ಅದನ್ನ ನಾನು ಏನ್ ಮ್ಯಾನೇಜ್ ಮಾಡಬಲ್ಲೆ ಅನ್ನೋದು ನಿನಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀನ್ ಮ್ಯಾರೇಜ್ ಹ್ಯಾಪಿ ಆಗಿರ್ತೀಯ. ಇಲ್ಲ ಅಂತಂದ್ರೆ ಅದ್ ನರಕನೆ. ಕಾರ್ ತಗೋತಾ ಇದ್ದೀನಿ ಅಂತಂದ್ರೆ ಡ್ರೈವಿಂಗ್ ಗೊತ್ತಿದ್ರೆ ಮಾತ್ರ ಆ ಕಾರು ನಿನಗೆ ಎಂಜಾಯ್ ಆಗುತ್ತೆ. ಶೋರೂಮ್ ಇಂದ ಕಾರ್ ತಗೊಂಡು ಡ್ರೈವಿಂಗ್ ಕಲಿತೀನಿ ಅಂತಂದ್ರೆ ನೀನ್ ಶೋರೂಮ್ ಇಂದ ಮನೆಗ್ ಬರೋ ಹೊತ್ತಿಗೆ 4-5 ಸಲ ಯಮರಾಜ ವಿಂಡೋದ ಹತ್ರ ಬಂದು ಟಾಟಾ ಮಾಡೋಗ್ತಾನೆ. ಹಾಯ್ ಚೆನ್ನಾಗಿದೆ. ನಿನಗದೊಂದು ಯುದ್ಧ ಆದಂಗ ಆಗ್ಬಿಡುತ್ತೆ. ಆ ಕಾರ್ ಎಂಜಾಯ್ ಮಾಡಕ್ಕಲ್ಲ, ನರಕ ಆಗ್ಬಿಡುತ್ತೆ. ಯಾಕೆ ತಂದೆ ಈ ಅನಿಷ್ಟನ ನಮ್ಮ ಮನೆಗೆ? ಅದೇ ನಿನಗೆ ಡ್ರೈವಿಂಗ್ ಬರ್ತಿದ್ರೆ ಎಂತ ಕಾರ್ನ ತಗೊಂಡಾಗ ಸಖತ್ತ ಖುಷಿ ಆಗ್ತಾ ಇರ್ತೀಯ. ಅದೇ ತರ ನೀನು ಫಸ್ಟ್ ವೆಯ್ಟ್ ಅನ್ನ ನಾನ್ ಕಂಟ್ರೋಲ್ ಮಾಡ್ಬೇಕು ಸರ್, ನಾನ್ ಸಣ್ಣ ಆಗ್ಬೇಕು ಅಂತಂದ್ರೆ ನೀನ್ ಫಸ್ಟ್ ಕ್ಯಾಲೋರಿ ಬಗ್ಗೆ ತಿಳ್ಕೊಳ್ಳೋದನ್ನ ಬಹಳ ಚೆನ್ನಾಗಿ ಕಲ್ತ್ಕೋಬೇಕು. ಕ್ಯಾಲೋರಿ ಸರ್, ಕ್ಯಾಲೋರಿ ಅಂದ್ರೇನು ಮತ್ ಅದನ್ನ ಅರ್ಥ ಮಾಡಿಸ್ಬಿಡಿ ಸರ್, ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನ್ ಆಹಾರ ತಿಂದ್ರು ಕೂಡ ದೇಹದೊಳಗೋಗಿ ಅದು ಶಕ್ತಿ ಆಗುತ್ತೆ, ಎನರ್ಜಿ. ಈಗ ನೋಡಿ, ಹಾಲು ಅಳಿಯಕ್ಕೆ 1 ಲೀಟರ್ ಅಂತ, ಇದು 300 ml 1 ಲೀಟರ್ ಅಂತ ಬರುತ್ತೆ. ಕರೆಂಟ್ ಅನ್ನ ಹೆಂಗ್ ಗಳಿತಾರೆ ಇವರು? ಕರೆಂಟ್ ಅನ್ನ ಇಷ್ಟು ಯೂನಿಟ್ಸ್ ಅಂತ ಹೇಳಿ ಕರೆಂಟ್ ಅನ್ನ ಹೇಳಿದ್ದಾರೆ. ನಮಗಿರುವ ಒಂದು ಮಾಪನವನ್ನ ನಾವು ಕ್ಯಾಲೋರಿ ಅಂತ ಕರಿತೀವಿ. ಈ ಕ್ಯಾಲೋರಿ ಅನ್ನೋದೇನಿದೆ, ಇದು ಪ್ರತಿಯೊಂದು ಆಹಾರದಲ್ಲೂ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್, ಇಡ್ಲಿಲೇ ಒಂಥರ ಕ್ಯಾಲೋರಿ ಇದ್ರೆ, ಜೋಳದ ರೊಟ್ಟಿಲೇ ಒಂಥರ ಕ್ಯಾಲೋರಿ ಇರುತ್ತೆ, ಮೈಸೂರು ಪಾಕಲ್ಲೂ ಕ್ಯಾಲೋರಿ ಇದ್ರೆ, ಸೀಬೆ ಹಣ್ಣಲ್ಲೂ ಕ್ಯಾಲೋರಿ ಇರುತ್ತೆ, ಕ್ಯಾರೆಟ್ ಅಲ್ಲಿ ಕ್ಯಾಲೋರಿ ಇರುತ್ತೆ, ಸೌತೆಕಾಯಲ್ಲಿ ಕ್ಯಾಲೋರಿ ಇರುತ್ತೆ. ಯಾವ ವಸ್ತು ನನ್ನ ದೇಹದ ಒಳಗೆ ಹೋಗಿ ಬಿಡುಗಡೆ ಮಾಡುವ ಶಕ್ತಿಯನ್ನ ನಾವು ಕ್ಯಾಲೋರಿ ಅಂತ ಕರಿತೀವಿ. ಎಕ್ಸಾಂಪಲ್, ಇಷ್ಟು ದಪ್ಪದ ಅಂದ್ರೆ ಅಂದ್ಕೊಳ್ಳಿ ನೀವು, ಇಷ್ಟುದ್ದ ಇದೆ ಸೌತೆಕಾಯಿ. ಓಕೆ, ಆ ಸೌತೆಕಾಯಿನಲ್ಲಿ ಎಷ್ಟಿರುತ್ತೆ ಕ್ಯಾಲೋರಿ ಅಂದ್ರೆ 20-25 ಕ್ಯಾಲೋರಿ ಇರುತ್ತೆ. ಅಷ್ಟು ದಪ್ಪದ ಸೌತೆಕಾಯಿಯನ್ನ ನೀನು ತಿಂದು ಅಗದು ಜಗದು ತಿಂದ ಮೇಲೆ ನಿನ್ನ ದೇಹಕ್ಕದು 25 ಕ್ಯಾಲೋರಿ ಶಕ್ತಿಯನ್ನ ಕೊಡುತ್ತೆ. ಆ ಶಕ್ತಿ ಕೊಟ್ಟು ಅದರ ಜೊತೆಗೆ ಇನ್ನ ಅದರ ಉಳಿದ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕದು ಕೊಡುತ್ತೆ. ಆದ್ರೆ ಆ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಶಕ್ತಿ ಅಬ್ಸರ್ವ್ ಮಾಡ್ಕೊಳ್ಳೇಬೇಕು. ನೋಟ್ ದಿಸ್ ಪಾಯಿಂಟ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ಈ ಪಾಯಿಂಟ್ ನ ನೀವು ನೋಟ್ ಮಾಡ್ಕೋಬೇಕು. ಆ ಶಕ್ತಿ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಕ್ಯಾರೆಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಬೀಟ್ರೂಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಪಾಲಕ್ ಸೊಪ್ಪಲ್ಲಿ ಏನೋ ಒಂದು ಪೋಷಕಾಂಶ ಇದೆ. ಆ ಪೋಷಕಾಂಶ ಸಿಗಬೇಕು ಅಂದ್ರೆ ಫಸ್ಟ್ ನನ್ನ ಕ್ಯಾಲೋರಿ ಡೈಜೆಷನ್ ಆಗ್ಬೇಕು. ಆ ಬಿಡುಗಡೆ ಮಾಡುವ ಶಕ್ತಿನ ನಾವು ಫ್ಯಾಟ್ ಅಂತ ಕರಿತೀವಿ. ಅದು ಮುಂದೆ ಅವಾಗ ಫ್ಯಾಟ್ ಆಗಿರಲ್ಲ. ಅದು ನಮಗೆ ಖರ್ಚಾದ್ರೆ, ಆ ಶಕ್ತಿ ಖರ್ಚಾದ್ರೆ ಅದು ಗುಡ್. ಆ ಶಕ್ತಿ ಖರ್ಚಾಗ್ಲಿಲ್ವಾ, ದೆನ್ ಅದನ್ನ ನಾವೇನಂತ ಕರಿತೀವಿ? ಫ್ಯಾಟ್ ಅಂತ ಕರಿತೀವಿ. ಸರ್, ಹಂಗಾದ್ರೆ ನಮ್ಮ ದೇಹದಲ್ಲಿ ಏನ್ ಫ್ಯಾಟ್ ಇದೆಯಲ್ಲ ಅದು ಶಕ್ತಿನ? ಭೂಮಿಯ ಮೇಲೆ ಹೈಯೆಸ್ಟ್ ಗುಡ್ ಎನರ್ಜಿ ಎಲ್ಲಾದ್ರೂ ಸ್ಟೋರ್ ಆಗಿದೆ ಅಂದ್ರೆ ಅದು ನಿಮ್ಮ ಫ್ಯಾಟ್. ಹಣ ಅರ್ಥ ಮಾಡ್ಕೊಳ್ಳಿ. ಯಾರು ದಪ್ಪಗಿದ್ದಾಗಲೇ ಒಂದು ಮಾತು ಹೇಳದ್ನಲ್ಲ, ನೀವು ತುಂಬಾ ದಪ್ಪ ಆಗ್ತಿದ್ದೀರಾ ಅಂತಂದ್ರೆ ನಿಮ್ ಲಿವರ್ ಸಖತ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅಲ್ಟಿಮೇಟ್ ಲಿವರ್ ನಿಮ್ಮ ಹತ್ರ ಇದೆ ಅಂತ ಅರ್ಥ. ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಫ್ಯಾಟ್ ನ ರೆಡಿ ಮಾಡಿ ನಿಮ್ ಬಾಡಿನಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದೆ. ಅದು ಎಂತ ಫ್ಯಾಟು, ಭೂಮಿ ಮೇಲೆ ಇನ್ನೆಲ್ಲೂ ಸಿಗಲ್ಲ ಅಂತ ಪ್ಯೂರೆಸ್ಟ್ ಫ್ಯಾಟ್ ಅದು. ಸರ್, ಆ ಫ್ಯಾಟ್ ನ ನನ್ನ ದೇಹ ಬಳಸ್ಕೊಳಕ್ ನೀನ್ ಅವಕಾಶ ಕೊಟ್ರೆ ಬಳಸ್ಕೊಳತ್ತೆ, ಆದ್ರೆ ನೀನ್ ಅವಕಾಶನೇ ಕೊಡ್ತಾ ಇಲ್ಲ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದೇ ಒಬೆಸಿಟಿ. ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ಟು ರಾಜ ಸಾಕು. ನಿನ್ನ ಹತ್ರ ತುಂಬಾ ದುಡ್ಡಿದೆ, ಅದನ್ನ ಸ್ವಲ್ಪ ದಿನ ಖರ್ಚು ಮಾಡು, ಮತ್ತೆ ದುಡ್ಡು ದುಡಿಯಕ್ ಹೋಗ್ಬೇಡ. ದುಡ್ಡು ಅಂತ ಹೋದ್ರೆ ಇಡೀ ಲೈಫ್ ಎಲ್ಲ ದುಡ್ಡು ದುಡಿತೀಯಾ, ನಿನ್ ಮುಂದೆ ಜೀವನದಲ್ಲಿ ಅನುಭವಿಸಕ್ಕಾಗಲ್ಲ, ದೊಡ್ಡ ಹಾರ್ಟ್ ಅಟ್ಯಾಕ್ ಆಗೋ ಏನೋ ಪ್ರಾಬ್ಲಮ್ ಸಿಗಾಕೊಂಡು ಸತ್ತೋಗ್ಬಿಡ್ತೀಯ. ಏನ್ ಮಾಡ್ಬೇಕಂಗಾದ್ರೆ? ಖರ್ಚು ಮಾಡು. ಮೊದಲು ತುಂಬಾ ಇದೆ ನಿನ್ನ ಹತ್ರ, ಖರ್ಚು ಮಾಡು, ಒಂದಷ್ಟು ದಾನ ಮಾಡು, ಒಂದಷ್ಟು ಧರ್ಮ ಮಾಡು. ಎಲ್ಲಿಗ್ ದಾನ ಮಾಡ್ಬೇಕು, ಎಲ್ಲಿಗ್ ಧರ್ಮ ಮಾಡ್ಬೇಕು, ಹೆಂಗ್ ನೀನ್ ಒಳ್ಳೆ ಹೆಸರು ಮಾಡ್ಬೇಕು, ಇದನ್ನ ಇವತ್ತು ಬಾಡಿ ಮೇಲೆ ನಾನು ನಿಮಗೆ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಕೇಳ್ಕೊತಾ ಹೋಗಿ. ಈ ಕ್ಯಾಲೋರಿ ಅನ್ನೋದು
ನಿಮಗೆ ಜಾಮೂನ್ ಗೊತ್ತಲ್ವಾ? ಜಾಮೂನ್ ಜಾಮೂನ್ ತಿಂತೀರಲ್ಲ. ಸೌತೆಕಾಯಿ ಇಷ್ಟು ದಪ್ಪ ಇದೆ, ಇಷ್ಟು ಉದ್ದ ಇದೆ, 25 ಕ್ಯಾಲೋರಿ. ಒಂದು ಜಾಮೂನಲ್ಲಿ ಹತ್ತತ್ರ 300 ಕ್ಯಾಲೋರಿ ಇರುತ್ತೆ. ಇಷ್ಟೇ ದಪ್ಪ ಇರುತ್ತೆ ಜಾಮೂನು. ಕ್ಯಾಲೋರಿ ಎಷ್ಟಿರುತ್ತೆ? 300. ಸರ್, 300 ಕ್ಯಾಲೋರಿ. 300 ಕ್ಯಾಲೋರಿ ಶಕ್ತಿ ಅದು ಕೊಡ್ತು ಜಾಮೂನು. ಆದ್ರೆ ನಿಮಗೆ ಸೈಂಟಿಫಿಕಲಿ ಏನನ್ನಿಸ್ತಾ ಇದೆ? ಸರ್ ಸಣ್ಣದು ಸರ್. ಒಂದ್ಸರಿ ಬಾಯಿಗೆ ಇಟ್ಕೊಂಡ್ರೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಹೆಂಗ್ ಬಂತ ಹೇಳ್ರಿ? ಅವ್ನ್ ತಿನ್ನೋನೊಂದು ಎಕ್ಸ್ಪ್ರೆಷನ್ ಕೂಡ ನೆನ್ಪಿದ್ಯಾ ನಿಮ್ಗೆ? ಹಿಂದೆ ಜಾಮೂನ್ ಹೆಂಗ್ ಅಡಿಕ್ಟ್ ಮಾಡಿದ್ರು ನಮ್ಗೆ ಅಂತಂದ್ರೆ, ಬಾಯಲ್ಲಿಟ್ರೆ ಸಾಕು ಕರ್ಗೋಗುತ್ತೆ, ಗೊತ್ತಾಗಲ್ಲ, ಗೊಳಕ್ಕನ್ ಇಳಿಯುತ್ತೆ. 4 ತಿಂದ್ರು ಒಂದೊಂದ್ ಎತ್ತಿಂಗ್ ಬಾಯಿಗೆ ಇಟ್ಕೊಂಡ ಅವ್ನು. ಇದನ್ನೇ ಅಭ್ಯಾಸ ಮಾಡ್ಕೊಂಡು 4 ಜಾಮೂನ್ ತಿಂದ್ರು. ಅದು 1000ದಿಂದ 1500 ಕ್ಯಾಲೋರಿ. ಅವತ್ತು ಇಡೀ ಒಂದು ದಿನ ಏನ್ ಅವ್ನ ದೇಹಕ್ಕೆ ಬೇಕಾಗಿದ್ದ ಎನರ್ಜಿ ಒಂದು ಬಟ್ಲು ಜಾಮೂನಲ್ಲಿ ಹೋಗಕ್ ಸ್ಟಾರ್ಟ್ ಆಯ್ತಲ್ಲ, ಕತೆ ಏನಾಗ್ಬೇಕು? ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಸರ್ ಚೆನ್ನಾಗಿ, ಯಾಕೆಂದ್ರೆ ಅದು ನಿಮಗೆ ಹಾಕ್ಬೇಕಾಗಿತ್ತು. ಒಂದ್ಸರಿ ಇನ್ನೊಂದು ತಂದಿಟ್ರು, ತಿಂದ್ರ ನಾವೆಂತಾರೋ ನಮಗೇನು ಗೊತ್ತಿಲ್ಲ. ನಿಮಗ್ ಕ್ಯಾಲೋರಿ ಎಲ್ಲಿವರೆಗೂ ಅರ್ಥ ಆಗಲ್ವೋ ಅಲ್ಲಿವರೆಗೂ ನಾನು ಈ ಸಬ್ಜೆಕ್ಟ್ ಯಾವುದು ನಿಮ್ ತಲೆಗೆ ಹೋಗಲ್ಲ ಸ್ನೇಹಿತರೆ. ಈಗ ಮಾತಾಡೋಣ ಮುಂದ್ಗಡೆ ಮಾತು. ಕ್ಯಾಲೋರಿವರೆಗೂ ಬಂದ್ರಿ. ಸೌತೆಕಾಯಿ ಏನ್ ಮಾಡ್ತು? ನಿಮ್ಗೆ 25 ಕ್ಯಾಲೋರಿ ಕೊಡ್ತು. ಅದ್ರ ಜೊತೆಗೆ ಅದು ನಿಮ್ಮ ದೇಹನ ನೀಟಾಗಿ ಪ್ಯೂರಿಫೈ ಮಾಡ್ತು. ಡೈಜೆಷನ್ಸ್ನ ತುಂಬಾ ಕ್ಲಾಸಿಕ್ ಆಗಿ ಮಾಡ್ತು. ಇಂಟೆಸ್ಟೈನ್ ನ ಇರಿಟೇಷನ್ ಇಂದ ತಪ್ಪಿಸ್ತು. ಜೊತೆಗೆ ಏನಾದ್ರೂ ಸ್ವಲ್ಪ ಪಲ್ಪ ಅಲ್ಲೇನಾದ್ರು ಕಸ ಇದ್ರೆ ಅದನ್ನೆಲ್ಲದನ್ನು ತಗೊಬಂತು. ಆದ್ರೆ ಜಾಮೂನು 300 ಕ್ಯಾಲೋರಿ ಏನೋ ಕೊಡ್ತು. ಆ ಕ್ಯಾಲೋರಿನ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಇರಿಟೇಷನ್ ನ ಜನರೇಟ್ ಮಾಡುತ್ತಲ್ಲ ಬಾಡಿನಲ್ಲಿ. ಯಾಕೆ? ಅದನ್ನ ಫಸ್ಟ್ ಎಣ್ಣೆಲ್ ಕರೆದಿದ್ದಾರೆ. ಎಣ್ಣೆಲ್ ಕರೆದ್ಮೇಲೆ ಎತ್ಬಿಟ್ಟು ಸೀದಾ ಎಣ್ಣೆಲ್ಲೇ ಪರಮ ಪಾತಕ ವಿಷ ರೆಡಿ ಆಗುತ್ತೆ. ಸ್ನೇಹಿತರೆ, ಬರ್ರಿ ಈಗ ಡೀಪ್ ಫ್ರೈ ಫುಡ್ ಬಗ್ಗೆ ಹೋಗ್ಬಿಡೋಣ. ಯಾಕೆಂದ್ರೆ ಇದನ್ನ ಹೇಳ್ತಾ ಇದೀನಿ ಅಂದಾಗ ನಾನು ಅಲ್ಲಿ ಹೇಳ್ಬಿಟ್ಟೆ ನಾನು ಮುಂದಕ್ಕೆ ಹೋಗ್ಬೇಕು. ನಿಮಗ್ ನಾನು ಅವಾಗ್ಲೇ ಹೇಳಿದ್ದೆ, ಟೋಟಲಿ ವೆಯ್ಟ್ ಲಾಸ್ ಅನ್ನೋದು ಒಂದು ಈಸಿ ಸಬ್ಜೆಕ್ಟ್ ಅಲ್ಲ, ಅರ್ಥ ಮಾಡ್ಕೋಬೇಕು. ಇಡೀ ಭೂಮಿನಲ್ಲಿ ಈ ಎಣ್ಣೆಲಿ ಕರಿಯುವಂತ ಪದಾರ್ಥಗಳೇನಿದಾವೆ, ನಿಮಗೊಂದು ಅರ್ಥ ಆಗಂಗ್ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಪದೇ ಪದೇ ಕೇಳಬೇಡಿ. ಯಾವ ಎಣ್ಣೆ 150 ಡಿಗ್ರಿಗಿಂತ ಅತಿ ಹೆಚ್ಚು ಹೀಟ್ ಅನ್ನ ತಡೆಯುತ್ತೋ ಆ ಎಣ್ಣೆಲಿ ಕರಿಯೋ ಪ್ರತಿಯೊಂದು ಆಹಾರನು ವಿಷ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಸೂರ್ಯಕಾಂತಿ, ಕಡ್ಲೆಕಾಯಿ, ರೈಸ್ ಬ್ರೈನ್ ಆಯಿಲ್ ಎಲ್ಲದೂ ಕೂಡ ಅದರ ಬಾಯ್ಲಿಂಗ್ ಲೆವೆಲ್ ಇರೋದೆ 180 ಡಿಗ್ರಿ. ಆಮೇಲೆ ನ್ಯಾಚುರಲ್ ಎಣ್ಣೆಗಳು ಹೇಳ್ತಾ ಇದೀನಿ. ನಿಮ್ ಕೋಲ್ಡ್ ಪ್ರೆಸ್ ಗಿಫೈನ್ಗೆಲ್ಲ ಹೋಗ್ಬೇಡಿ. ರಿಫೈಂಡ್ 300 ಡಿಗ್ರಿ ಆದ್ರೂ ಅದು ಹಾವಿ ಆಗಲ್ಲ. ರಿಫೈಂಡ್ ಅಲ್ಲಿ ನೀವು ಕರಿತಿದ್ದೀರಾ ಅಂದ್ರೆ ಅದು ಪ್ಯೂರ್ ವಿಷ. ಯಾಕೆಂದ್ರೆ 150 ಡಿಗ್ರಿ ಮೇಲೆ ಆ ಆಹಾರ ಅದರಲ್ಲಿ ಬೇಯ್ತು ಅಂತಂದ ಮೇಲೆ ಅದು ಪೂರ್ಣ ವಿಷವಾಗಿ, ಅಂದ್ರೆ ಆ ಕೆಂಪುಗೆ ಬ್ರೌನ್ ಕಲರ್ ಒಂದು ರೇಂಜಿನ ವಿಷ ರೆಡಿ ಆಯ್ತು. ಆ ವಿಷಕ್ಕೆ ಇನ್ನೊಂದು ವಿಷ ಮಿಶ್ರಣ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸಕ್ಕರೆ. ಸಕ್ಕರೆಯಿಂದ ಮಾಡಿರೋ ಪಾಕ. ಅದು ಒಳಗೆ ಹೀರ್ಕಂತು. ಎಷ್ಟು ಹೀರ್ಕಂತು? ಸಕ್ಕರೆ ಪಾಕ ಹೆಂಗ್ ಮಾಡ್ತೀರಾ? ಒಂದ್ ಅರ್ಧ ಕೆಜಿ ಸುರಿದು ಅದನ್ನ ನೀರಲ್ಲಿ ಕಾಯಿಸಿ, ಅದೇನಾದ್ರು ನೀರಂಗ್ ಮಾಡ್ತೀರಾ? ನೀರಂಗ್ ಮಾಡಿದ್ರೆ ಟೇಸ್ಟ್ ಬರಲ್ಲ. ಅವಾಗ ಏನ್ ಮಾಡ್ತೀರಿ? ಆ ಸಕ್ಕರೆನ ಇನ್ನು ಕಾಯಿಸಿ ಅದನ್ನೊಂದು ಪಾಯಸದ ರೇಂಜಿಗೆ ಬೆರಡು ಬೆಳ್ಳಿ ಹಿಂಗಂತದ್ರೆ ಅಂಟಬೇಕು. ಅದರ ಅರ್ಥ ಏನು ಅಂತಂದ್ರೆ, ಒಂದ್ ಜಾಮೂನ್ ತಿಂದ್ರೆ ಒಂದ್ 2-3 ಚಮಚ ಸಕ್ಕರೆ ನಿನ್ ದೇಹಕ್ಕೆ ಹೋಗ್ಬೇಕು. ಅದು ಇಂಡೈರೆಕ್ಷನ್ ಇರೋದೇ ಹೆಂಗದು. ಸೊ ಈ ತರ ಮಾಡಿ ನೆನಾಕಿ ನನಗ್ ಕೊಟ್ರು. ಸರ್, ಇವೆರಡು ವಿಷಗಳು 150 ಡಿಗ್ರಿ ಮೇಲೆ ಕಾದಿರೋ ಎಣ್ಣೆ ಇಡೀ ಪ್ರಪಂಚದಲ್ಲಿ ಡೀಪ್ ಫ್ರೈ ಮಾಡಕ್ಕೆ ಎರಡೇ ಲಿಕ್ವಿಡ್ ನ ಸೈಂಟಿಫಿಕಲಿ ಒಪ್ಪಿರೋದು. ಒಂದು ವರ್ಜಿನ್ ಕೋಕೋನಟ್ ಆಯಿಲ್, ಇನ್ನೊಂದು ತುಪ್ಪ. ಇವೆರಡು ಎಕ್ಸ್ಪೆನ್ಸಿವ್, ಡೀಪ್ ಫ್ರೈ ಮಾಡಕ್ ಆಗಲ್ಲ. ಯಾಕೆ? ವರ್ಜಿನ್ ಕೋಕೋನಟ್ ಆಯಿಲ್ ಕೂಡ ಹತ್ತತ್ರ 900 ಇರುತ್ತೆ. ತುಪ್ಪ, ಒಳ್ಳೆ ತುಪ್ಪ ಬೇಕು ಅಂದ್ರೆ 2-3 ಸಾವಿರ ರೂಪಾಯಿ. ಸರ್, ಯಾಕೆ ತುಪ್ಪ ಮತ್ತೆ ವರ್ಜಿನ್ ಕೋಕೋನಟ್ ಆಯಿಲ್ ಡೀಪ್ ಫ್ರೈ ಮಾಡಕ್ಕೆ ಸೂಟಬಲ್ ಅಂತಂದ್ರೆ, ಸ್ನೇಹಿತರೆ, ಇವ್ಯಾವು ಕೂಡ 140 ಡಿಗ್ರಿ ಮೇಲೆ ಒಲೆ ಮೇಲೆ ಇರಲ್ಲ, ಆವಿಯಾಗಿ ಹೋಗ್ಬಿಡ್ತವೆ. ಅಂದ್ರೆ ನೀನು ಕರಿಯೋ ವಸ್ತು ಟಾಕ್ಸಿಕ್ ಆಗಕ್ಕಿಂತ ಮುಂಚೆನೆ ಆವಿಯಾಗೋ ಎಣ್ಣೆಗಳಿವೆ. ಯಾವುದು? ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ದಿಸ್ ಈಸ್ ಗೀ. ಸರ್, ಇದನ್ನ ಯಾರು ಬಳಸಲ್ಲ ಡೀಪ್ ಫ್ರೈಗೆ ಅನ್ನೋ ಕಾನ್ಸೆಪ್ಟಿಗೆ ನೀವು ಹೋಗ್ಲೇಬೇಡಿ. ಬೋಂಡಾ, ಬಜ್ಜಿ, ವಡೆ
ಇವತ್ ನೀವೇನ್ ಅದನ್ನ ನೋಡಿ ಆಸೆ ಆಗಿ ಹಾಕಿಸ್ಕೊಂಡು ನೀವು ತಿಂತಿರೋ, ಫಸ್ಟ್ ಆಫ್ ಆಲ್ ಯು ಆರ್ ಈಟಿಂಗ್ ಪ್ಯೂರ್ ಪಾಯ್ಸನ್. ಹೊಟ್ಟೆ ಒಳಗೆ ಹೋಯ್ತು, ಶಕ್ತಿನೂ ಕೊಡ್ತು. ಆ ಶಕ್ತಿನ ಪ್ರೋಸೆಸ್ ಮಾಡಿ ಅದಕ್ಕೆ ಡೈಜೆಷನ್ ಎಂಜೈಮ್ಸ್ನ ರಿಲೀಸ್ ಮಾಡಿ ಅದ್ರಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ನ ತಗ್ಸೋವಷ್ಟರೊಳಗೆ ನಿಮ್ ಲಿವರ್ಗೆ ಶಿವನೇ ಇವನು ಏನ್ ತಿನ್ನೋ ಮಾರಾಯ ಅನ್ನೋಷ್ಟು ಸುಸ್ತು ಫಸ್ಟ್ ಲಿವರ್ಗೆ ಆಗುತ್ತೆ. ಲಿವರ್ ಅಷ್ಟು ಕೆಲಸ ಮಾಡಿ ಸೋಲ್ಯೋದ್ರೊಳಗೆ ಇದು ನಿನ್ನ ಇಂಟೆಸ್ಟೈನ್ ಒಳಗೆ ಪಾಸ್ ಆಗುತ್ತೆ. ನಿನ್ನ ಇಂಟೆಸ್ಟೈನ್ ಒಳಗೆ ನೀನೇ ಒಂದು ಕೆಲಸ ಮಾಡು. ಇಂಟೆಸ್ಟೈನ್ ನಾನಿಂತೂ ನೋಡಕ್ಕಾಗಲ್ಲ, ಕರಳನ್ನೊಳಗೆ ಹೋಗಿ ನೋಡಕ್ಕಾಗಲ್ಲ. ಒಂದು ಕೆಲಸ ಮಾಡು, ಕೈಲಿ ಒಂದು ಕೈಲಿ ಜಾಮೂನ್ ಇಟ್ಕೋ, ಇನ್ನೊಂದು ಕೈಲಿ ಸೌತೆಕಾಯಿ ಇಟ್ಕೋ. ಸುಮ್ಮನೆ ಟೆಸ್ಟ್ ಮಾಡು. ಜಾಮೂನನ್ನ ಕೈಲಿ ಕ್ಯೂಚ್, ಸೌತೆಕಾಯಿನ ಕೈಲಿ ಕ್ಯೂಚ್. ಒಂದು 5 ನಿಮಿಷ ಹಿಂಗೆ ಇಟ್ಕೋ. ವಿಚ್ ಒನ್ ವಿಲ್ ಇರಿಟೇಟ್? ನಿನಗೆ ಯಾವ್ದು ಇರಿಟೇಟ್ ಆಗುತ್ತೆ ಆಚೆಗಡೆ ನೋಡು. ಕೈಯೆಲ್ಲ ಅಂಟಕ್ ಸ್ಟಾರ್ಟ್ ಆಗುತ್ತೆ, ನೊಣಗಳು ಬಂದು ಮುತ್ಕೊಳಕ್ ಸ್ಟಾರ್ಟ್ ಆಗ್ತವೆ, ನಿನಗೆ ಅಲ್ಲೊಂಥರ ಏನೇನೋ ಅನ್ಸುತ್ತೆ. ಸೌತೆಕಾಯಿಂದ ಏನೋ ಅನ್ಸಲ್ಲ. ಸೌತೆಕಾಯಿ ನಿನಗೆ ಸಖತ್ ಮಜಾ ಕೊಡ್ತಾ ಇರುತ್ತೆ. ನೀನ್ ಕ್ಯೂಚಷ್ಟು ಕೂಡ ಇನ್ನೂ ಕ್ಯೂಚ್ ಅಂತ ಇರುತ್ತೆ, ಸಖತ್ ಇರುತ್ತೆ. ಅದು ಕೈಯೆಲ್ಲ ಒಂಥರ ಘಮ ಅಂತ ಇರುತ್ತೆ, ಕೈಯೆಲ್ಲ ಒಂಥರ. ಎರಡನ್ನು ತಾಂಡೋಗ್ ನೀರಿಗಿಡಿ. ನೀರು ಸುಮ್ಮನೆ ನೀರಿಗಿಡಿಬೇಕು, ಸೋಪಿಗಿಡಿಬೇಡ. ನೀನ್ ಜಾಮೂನ್ ಹಾಕೊಂಡು ಮೈಸೂರು ಪಾಕ್ ಹಾಕೊಂಡು ತಿಕ್ಕೊಂಡಿರ್ತೀಯಲ್ಲ, ನಿನ್ ಕೈ ಎಷ್ಟು ಕೆಟ್ಟು ವಾಸನೆ ಬರ್ತಿರುತ್ತೆ. ಅದನ್ನ ನೀನು ಇನ್ನೊಂದಕ್ಕೆ ಅದೇ ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಇದನ್ನೇನ್ ಇಸ್ಕಿರ್ತೀಯಲ್ಲ ಕೈ, ಅದನ್ನ ಗಿಡಿ, ಅದನ್ನ ಮೂಗತ್ರ ಕಿಡ್ಕೊ. ಅದೇ ನಿನಗೊಂದು ಎಕ್ಸ್ಟ್ರಾ ಸ್ಮೆಲ್ ಕೊಡ್ತಿರತ್ತೆ. ಇದು ನಿನಗೆ ಇರಿಟೇಷನ್. ಗುರು, ನಿನ್ ಮೇಲ್ಗಡೆ ನೀನು ಕೈ ಹಿಂಗ ಆಡಿಸ್ಬೋದು, ಹಿಂಗ್ ತೊಳಸ್ಬೋದು, ನೀನ್ ಮೂವ್ ಮಾಡೋ ಕೈಯಲ್ಲೇ ನೀನ್ ಜಿಡ್ಡೋಗಿಸ್ಕೊಳಕ್ ಆಗ್ತಾ ಇಲ್ಲ ನೀರಲ್ಲಿ ಅಂತಂದ್ಮೇಲೆ ನಿನ್ನ ಕರುಳೊಳಗೆ ಅವು ಹೋಗಿ ಮಾಡುವ ಇರಿಟೇಷನ್. ಶಕ್ತಿ ಏನೋ ಬಂತು ಸರ್, ನನಗ್ ಕ್ಯಾಲೋರಿ ಬೇಕಲ್ವಾ ಅಂದ್ರೆ, ಒಬ್ಬ ಮನುಷ್ಯನ್ಗೆ ಒಂದ್ ದಿನದಲ್ಲಿ ಇಷ್ಟು ಕ್ಯಾಲೋರಿ ಅಂತ ಬೇಕು, ಅದನ್ನ ಒಂದ್ ಜಾಮೂನಿಂದ ತಿಂದ್ರೆ ಪ್ರಾಬ್ಲಮ್ ಏನು? 100% ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊ. ಶಕ್ತಿ ಬೇಕು, ಆದ್ರೆ ಶಕ್ತಿ ಇನ್ನಷ್ಟು ಎಡವಟ್ಟುಗಳನ್ನ ಮಾಡಬಾರ್ದು. ಅದು ಪ್ಯೂರ್ ಫಾರ್ಮಲ್ ಬರೋ ಎನರ್ಜಿ ಆಗಿರ್ಬೇಕು. ಅವಾಗ ನೀನು ವೆಯ್ಟ್ ಲಾಸ್ ಮಕ್ಳ ತರ ಆಗೋಗ್ತದೆ, ಬಹಳ ಈಸಿಯಾಗಿ ಆಗುತ್ತೆ. ಸೊ ಹಂಗಾಗಿ ಸ್ನೇಹಿತರೆ, ಕ್ಯಾಲೋರಿ ಅಂದ್ರೇನು? ಕ್ಯಾಲೋರಿ ಬರೋದನ್ನ ಹಿಂಗೆ ನೋಡಬಾರ್ದು. ಒಂದು ಐಸ್ ಕ್ರೀಮ್ ಅಲ್ಲೂ ಒಂದಷ್ಟು ಕ್ಯಾಲೋರೀಸ್ ಇರುತ್ತೆ. ಎಕ್ಸಾಂಪಲ್ ಅಂದ್ಕೊಳ್ರಿ, ಒಂದು 500 ಕ್ಯಾಲೋರೀಸ್ ಇರುತ್ತೆ. ನೀವೇನಾದ್ರು ಗಡ್ಬಡ್ ಅಂತ ಏನಾದ್ರು ದೊಡ್ಡದು ಏನಾದ್ರು ಐಸ್ ಕ್ರೀಮ್ ತಿಂದ್ರೆ 800 ಕ್ಯಾಲೋರಿವರೆಗೂ ಇರುತ್ತದೆ. ಸರ್ ಕ್ಯಾಲೋರಿ ಓಕೆ, ಗಡ್ಬಡ್ ಓಕೆ, ಅದೊಂದು ಕಾನ್ಸಂಟ್ರೇಟೆಡ್ ಸ್ಯಾಚುರೇಟೆಡ್ ಫ್ಯಾಟ್ ಅದು ಐಸ್ ಕ್ರೀಮ್. ಆಕ್ಚುಲಿ ತಿನ್ನಬೇಕಾದ್ರೆ ಸಖತ್ ಮಜಾ ಕೊಡುತ್ತೆ. ಲೈಕ್ ಕ್ರೀಮಿ ಆಗಿರುತ್ತೆ, ಬಾಯೊಳಗೆ ಹೋಗುತ್ತೆ. ಒಂದು ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಐಸ್ ಕ್ರೀಮ್ ಅಲ್ಲಿ. ಎರಡನೇದು ಕಲರ್ಸ್ ಹಾಕಿರ್ತಾರೆ. ಚಾಕ್ಲೇಟ್ ಕಲರ್ ಬರಕ್ಕೆ, ಆರೆಂಜ್ ಕಲರ್ ಬರಕ್ಕೆ, ಮ್ಯಾಂಗೋ ಕಲರ್ ಬರಕ್ಕೆ ಹಾಕಿರ್ತಾರೆ. ಮೂರನೇದು ಅದ್ ಯಾವ ಪ್ರೋಸೆಸ್ ಅಲ್ಲಿ ಬಂದಿದೆಯಲ್ಲ ಐಸ್ ಕ್ರೀಮ್, ಅದಕ್ಕೆ ಆಡ್ ಆಗಿದೆಯಲ್ಲ ಸಕ್ಕರೆ, ನಿಮಗೆ ಬಾಯಿಗೆ ಇಟ್ಟ ತಕ್ಷಣ ರುಚಿ ಬರಬೇಕು ಅಂತಂದ್ರೆ ಚೀಲಗಟ್ಲೆ ಸಕ್ಕರೆ ಸುರಿಯುತ್ತೆ. ಇವಿಷ್ಟನ್ನು ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಕಲ್ಚರ್ ಆಡ್ ಆಯ್ತು. ಏನು? ಮದ್ವೆಗಳಲ್ಲಿ ಇವರು ಶೋಕಿ ಮಾಡಕ್ಕೋಸ್ಕರ ಹೈಯೆಸ್ಟ್ ಯಾರಾದ್ರೂ ಪ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ಈ ಮದ್ವೆ ಐಸ್ ಕ್ರೀಮ್ ನ ಬಫೆ ಮೇಲೆ ಇಡೋದು, ಐಸ್ ಕ್ರೀಮ್ ಸ್ಟಾಲ್ ಹಾಕ್ಸೋದು, ಐಸ್ ಕ್ರೀಮ್ ಇದ್ ಮಾಡೋದು. ಮೊದ್ಲೇ ನಮ್ ಜನಕ್ಕೆ ಸ್ವಲ್ಪ ಫ್ರೀ ಅಂದ್ರೆ ಓವರ್ ಮೆಂಟಾಲಿಟಿ, ಓವರ್ ಆಟಿಟ್ಯೂಡ್ ಸ್ಟಾರ್ಟ್ ಮಾಡ್ಕೊಂಡ್ರು ತಿನ್ನಕ್ಕೆ. ನಾನು ನೋಡ್ತೀನಿ ಒಂದು ಆಟ ಈ ತರ ಮಾಡಿದಾಗ. ಸ್ನೇಹಿತರೆ, ಫಸ್ಟ್ ನಿನ್ನ ದೇಹ ನಿನ್ನ ಸ್ನೇಹಿತ ಅಂತ ನಿನಗೆ ಗೊತ್ತಿದ್ರೆ, ನಿನ್ನ ಸ್ನೇಹಿತನಿಗೆ ನೀನು ಮೋಸ ಮಾಡಬಾರ್ದು ಅಂತ ಗೊತ್ತಿದ್ರೆ, ಅವನು ಫ್ರೀ ಅಂತ ಏನಾರು ಹಿಡ್ಕೊಂಡಿರ್ಲಿ, ಆ ಕಡೆಗೆ ನೋಡ್ಲೂಬಾರ್ದು, ತಿರುಗ್ಲೂಬಾರ್ದು, ಸುಮ್ಮ ನೀನ್ ಬರಬೇಕು. ದಟ್ ಈಸ್ ನಾಟ್ ಮೈ ಫುಡ್, ದಟ್ ಈಸ್ ನಾಟ್ ಮೈ ಫುಡ್. ಯಾಕೆ? ನನ್ನ ಸ್ನೇಹಿತ ಇಲ್ಲ ಅಂದ್ರೆ ನಾನು ಯಾರ ಜೊತೆ ಬದುಕಬೇಕು? ಯಾಕೆ ಅಂದ್ರೆ ನಾನೀಗೇನ್ ಮಾತಾಡ್ದೆ, ಇನ್ ಗುರುನ ಆತ್ಮ ಮಾತಾಡ್ತಿದ್ದೆ, ಗುರುನ್ ದೇಹ ಮಾತಾಡ್ತಿಲ್ಲ. ಗುರುನ ಆತ್ಮನ ಪ್ರತಿನಿಧಿಸ್ತಿರೋದು ಗುರು ದೇಹ. ಗುರು ದೇಹ ಚೆನ್ನಾಗಿಲ್ಲ ಅಂದ್ಮೇಲೆ ಆತ್ಮದ ಕಥೆ ಇನ್ನೇನಿದೆ? ಇಲ್ಲಿ ಹೋಗ್ಬೇಕಷ್ಟೇ. ಆತ್ಮಕ್ಕೆ ಅದಕ್ಕೊಂದು ಶೇಪ್ ಇಲ್ಲ.
ಆತ್ಮಕ್ಕೆ ನೋವು ಕೊಡ್ತೀವಿ ನಾವು, ದೇಹನ ಸರಿ ಇಲ್ಲ ಅಂತಂದ್ರೆ. ಅಂತ ಶಿಕ್ಷಣ ಕೊಡಬಾರ್ದು. ಸೊ ದಟ್ ಈಸ್ ನಾಟ್ ಎ ಗುಡ್. ಅದ್ ನನಗಲ್ಲ, ಬಿಟ್ಬಿಡ್ಬೇಕು, ಅದ್ರ ಕಡೆ ನೋಡಬಾರ್ದು. ಈ ತರ ಯಾವಾಗ ನೀವು ಸೆಲ್ಫ್ ಡ್ರಿವನ್ ಆಗ್ತೀರಿ, ದೆನ್ ಯು ಕ್ಯಾನ್ ಪಾಸಿಬಲ್. ನೋಡಿ ಸ್ನೇಹಿತರೆ, ಈ ಪ್ರೋಸೆಸ್ಡ್ ಫುಡ್ಸ್ ಏನಿದಾವೆ, ಈ ಪ್ರೋಸೆಸ್ಡ್ ಫುಡ್ಸ್ ಸಿಂಪಲ್ ಪಾಯ್ಸನ್, ಅಂದ್ರೆ ಒಳ್ಳೆದನ್ನ ಪಾಯ್ಸನ್ ಮಾಡೋ ಒಂದು ಪ್ರೋಗ್ರಾಮ್. ಆಲೂಗೆಡ್ಡೆನ ನೀವು ಕೆಂಡದಲ್ಲಿ ಸುಟ್ಟು ತಿಂದ್ರೆ ಒನ್ ಆಫ್ ದ ಗುಡ್ ಕಾರ್ಬ್ ಅದು. ಆಲೂಗೆಡ್ಡೆ ಅನ್ನೋದು ಗುಡ್ ಕಾರ್ಬ್. ನಮ್ಮಲ್ಲಿ ಸಾಂಬಾರ್ಗೆ ಹಾಕ್ತಾರೆ, ನಮ್ಗಳಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ, ತುಂಬಾ ಒಳ್ಳೇದು. ಇದನ್ನ ಏನ್ ಮಾಡಿದ್ರು, ಆಲೂಗೆಡ್ಡೆನ ಡೀಪ್ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಫ್ರೆಂಚ್ ಫ್ರೈಸ್ ಅಂತ. ಆಲೂಗೆಡ್ಡೆ ಸುಟ್ಕೊಂಡ್ ತಿಂದ್ರೆ ತುಂಬಾ ಒಳ್ಳೇದು, ನೀನು ಕಮ್ಮಣದಂತ ಕೈ ಹಾಕ್ತವೆ. ಅದನ್ನ ಯಾವಾಗ ಎಣ್ಣೆಲ್ ಕರೆದ್ ತಿಂತೀಯ, ವಿಷ ಆಗತ್ತೆ. ಬಾಳೆಹಣ್ಣು ಮತ್ತು ಕಾಯಿ ಮಧ್ಯದಲ್ಲಿ ಒಂದು ಸ್ಟೇಜ್ ಇರುತ್ತೆ, ಅದು ಅಲ್ಟಿಮೇಟ್ ಫ್ರೂಟ್. ಇಡೀ ಹಣ್ಣುಗಳಲ್ಲೇ ಅದ್ಭುತವಾದ ಹಣ್ಣು ಯಾವುದು ಅಂದ್ರೆ ಕಾಯಿ ಬಾಳೆಹಣ್ಣು ಅಂತ. ಯಾಕೆಂದ್ರೆ ಇನ್ಸುಲಿನ್ ಸ್ಪೈಕ್ ಆಗಲ್ಲ, ನಿನ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮೆಗ್ನೀಷಿಯಂ ಪ್ರಾಪರ್ ಆಗಿ ಸಿಗುತ್ತೆ. ಕಾಯಿ ಬಾಳೆಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇವ್ರೇನ್ ಮಾಡಿದ್ರು, ಚಿಪ್ಸ್ ಮಾಡಿದ್ರು. ಒಳ್ಳೆ ಬಾಳೆಹಣ್ಣನ್ನ ಕೆಡ್ಸೋದೇನು, ಚಿಪ್ಸ್ ಮಾಡೋದು. ಕಡ್ಲೆ ಬೀಜ ನೀರಲ್ಲಿ ನೆನಾಕೊಂಡು ನೀವೇನಾದ್ರೂ ಅದನ್ನ ಒಂದ್ ಸ್ವಲ್ಪ ಜೀವಂತವಾಗಿ ತಿಂತಿದ್ದೀರಿ ಅಂತಂದ್ರೆ, ಶೇಂಗಾ ಬೀಜ ತುಂಬಾ ಒಳ್ಳೇದು. ಆ ಶೇಂಗಾ ಬೀಜನ ಎಣ್ಣೆಲ್ ಕರೆದ್ರು. ಪ್ರತಿಯೊಂದು ಪಾಸಿಟಿವ್ನ ಪ್ರೋಸೆಸ್ ಮಾಡಿ ನೆಗೆಟಿವ್ ಮಾಡಿ, ಅದಕ್ಕೋಷ್ಟು ಖಾರ, ಅದಕ್ಕೋಷ್ಟು ಚಾಟ್ ಮಸಾಲ, ಯಾಕೆಂದ್ರೆ ನಿಮ್ ಬಾಯಿಗೆ ಎಕ್ಸ್ಟ್ರಾಡಿನರಿ ಬರಬೇಕು ಅಂತ ಯಾವಾಗ ಫುಡ್ ಪ್ರೋಸೆಸ್ ಆಗಕ್ ಸ್ಟಾರ್ಟ್ ಆಯ್ತೋ, ಅದಕ್ಕೆ ಕ್ಯಾಲೋರಿ ಪ್ರಮಾಣ ಜಾಸ್ತಿ ಆಯ್ತು. ಯಾಕೆ? ಪ್ರಾಡಕ್ಟೇ. ಕಡ್ಲೆ ಬೀಜ ಹಸಿಲಿದ್ದಾಗ್ಲೇನೆ ನನ್ನ ಲಿವರ್ಗೆ ಶೇಕ್ ಹ್ಯಾಂಡ್ ಮಾಡಿ ಹೋಗುತ್ತದು. ಹಾಯ್ ಫ್ರೆಂಡ್, ಹೌ ಆರ್ ಯು, ಚೆನ್ನಾಗಿದ್ಯಾ, ಬಾ ನಿಂಗೊಂದು ಮುತ್ತು ಕೊಡ್ತೀನಿ ಅಂತ ಹೇಳುತ್ತೆ ಕಡ್ಲೆ ಬೀಜ. ಅದೇ ಕಡ್ಲೆ ಬೀಜನ ನೀನು ಎಣ್ಣೆಗೆ ಹಾಕಿ ಕರ್ದು ಅದಕ್ಕೋಷ್ಟು ಉಪ್ಪು ಖಾರ ಸುರಿದು ಎಲ್ಲ ಮಾಡಿದಾಗ, ಒಳಿಕ್ ಹೋದಾಗ, ಬಂದೆ ತಡಿ ಲಿವರ್ಗೆ ನಿನಗೆ ಇಡ್ತೀನಿ ಗೂಟ, ಈ ತರ ಮಾತಾಡಿದ್ರೆ ಲಿವರ್ ಹೇಗೆ ತಡ್ಕೊಳುತ್ತೆ? ಕಡ್ಲೆ ಬೀಜ ಒಂದೇ, ಆದ್ರೆ ಒಳಗ್ ಬರ್ಬೇಕಾದ್ರೆ ಅದು ಕೇಡಿಯಾಗಿ ಬರ್ತಾ ಇದೆ. ಒಳಗ್ ದಿಸ್ ಈಸ್ ಕಾಲ್ಡ್ ಪ್ರೋಸೆಸ್ ಫುಡ್ ಎಫೆಕ್ಟ್. ನೀವು ಅರ್ಥ ಮಾಡ್ಕೊಳ್ಳಿ, ಫುಡ್ ಅನ್ನ ಪ್ರೋಸೆಸ್ ಮಾಡಿರೋದನ್ನ ತಿನ್ನಬಾರದು. ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅದನ್ನ ರಾ ಫಾರ್ ಮಿಲ್ಕ್ ಈಸ್ ಗುಡ್, ಡ್ರಿಂಕ್ ಮಿಲ್ಕ್, ಡೋಂಟ್ ಗೋ ಫಾರ್ ಐಸ್ ಕ್ರೀಮ್. ತುಂಬಾ ಒಳ್ಳೇದು ಯಾವುದು, ಅದು ಎಷ್ಟು ಕಡಿಮೆ ಪ್ರೋಸೆಸ್ ಆಗಿರುತ್ತೋ ಅಷ್ಟು ಒಳ್ಳೇದು. ಅಂಡ್ ಇವತ್ತು ಫಿಸಿಕಲ್ ಆಕ್ಟಿವಿಟಿ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಎಷ್ಟು ಹೇಳಿ, ದಯವಿಟ್ಟು ಆಕ್ಟಿವ್ ಆಗಿರಿ. ಸ್ಟಿಲ್ ಇವತ್ತು ನಾನಿವತ್ತು ಫ್ಯಾಕ್ಟ್ರಿಗೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ನಾನು ಬ್ಲೂಟೂತ್ ಯೂಸ್ ಮಾಡ್ತೀನಿ. ಬ್ಲೂಟೂತ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ಎಷ್ಟೋ ಜನಗಳ ಹತ್ರ ನಾನು ಮಾತಾಡ್ತಾ ಕೆಲಸ ಮಾಡ್ತಿರ್ತೀನಿ. ಏನ್ ಕೆಲಸ ಸಿಕ್ಕಿರು ಮಾಡಿ, ಸೂಪರ್ ಮಾಡ್ಬೇಕು, ಕಸ ಹೊಡೀರಿ, ನೆಲ ಒರೆಸಿ, ಏನಿರುತ್ತೆಲ್ಲ ಮಾಡಿ. ನಿಮ್ ಶ್ರೀಮಂತಿಕೆ ಕೆಲಸದಲ್ಲೆಲ್ಲ ತೋರ್ಸಕ್ ಹೋಗ್ಬೇಡಿ, ಎಂತದೂ ಇಲ್ಲ. ಇವತ್ತು ನಾನು ಬೆಳಿಗ್ಗೆ ಹೋದೆ, ನನ್ನ ಫ್ಯಾಕ್ಟ್ರಿಲಿ ಏನೇನೋ ಕಲ್ಲು ಹಿಡ್ಕೊತಾ ಇದ್ರು, ಅವ್ರ ಕೈಲಿ ಆಗ್ತಾ ಇರ್ಲಿಲ್ಲ. ನಾನು ಹೋದೆ, ಗ್ಲೌಸ್ ಹಾಕೊಂಡೆ, ಕಲ್ಲು ಎತ್ಕೊಟ್ಟೆ. ನಂದೇನಾದ್ರು ಸ್ಟೇಟಸ್ ಕಮ್ಮಿ ಆಯ್ತಾ? ನನಗೇನ ಹಂಗ ಅನ್ನಿಸ್ತಾ ಇಲ್ಲ, ಹಂಗ ಅನ್ಸೋದು ಇಲ್ಲ. ಇದು ಒಂದು ಪೆದ್ದತನದ ಪರಮಾವಧಿ. ಯಾಕೆಂದ್ರೆ ನಮ್ ಜನಗಳಲ್ಲಿ ಸ್ಟಾರ್ಟ್ ಆಯ್ತು. ಕೆಲವ್ರ ಮನೆ ಹೆಣ್ಮಕ್ಳುಗಳು ಕೇಳ್ಬೇಕು, ಅವ್ರದೊಂದು ತುಂಬಾ ಚೆನ್ನಾಗಿ, ಎಂತರ್ ಮನೆಗೆ ಹೆಣ್ಣು ಕೊಟ್ಟಿದೀರ ಅಂತಂದ್ರೆ, ನಮ್ ಮಗಳನ್ನ ಒಂದು ಕಡ್ಡಿ ಹಿಂಗ್ ಎತ್ತಿಡಕ್ ಬಿಡಲ್ಲ, 6 ತಿಂಗಳಾದ್ಮೇಲೆ ಅವಳನ್ನೇ ಎತ್ತಿಡ್ಬೇಕು, ಈ ತರ ಹಂಗ ಆಗೋಗಿರ್ತಾಳ ಅವಳು. ಅರೆ ಇದೇನಾಗ್ತಿದೆ ನಿಮ್ಗೆ? ಸರ್, ಎಷ್ಟು ಸಾಧ್ಯ ಅಷ್ಟು ಫಿಸಿಕಲಿ ಆಕ್ಟಿವ್ ಆಗಿರಿ, ಓಡಾಡಿ, ಸ್ಟೆಪ್ಸ್ ಹತ್ತಿ, ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳಕ್ಕೆ. ಯಾಕೆ ಅಂತಂದ್ರೆ ಎನರ್ಜಿ ಖರ್ಚಾಗ ನಿಮ್ಮ ದೇಹದಲ್ಲಿ ಉಳಿತಾ ಇದೆ ಅಂದ್ರೆ ಅದು ಫ್ಯಾಟ್ ಆಗತ್ತೆ ಅಂತ ಅರ್ಥ ಆದ್ಮೇಲೆ, ನಾನು ಸಿಂಪಲ್ ಎನರ್ಜಿ ಎಲ್ಲೆಲ್ಲಿ ಖರ್ಚು ಮಾಡಿದ್ರೆ, ಚೆನ್ನಾಗಿ ಓಡಾಡಿದ್ರೆ ದುಡ್ಡು ಬರುತ್ತೆ, ನಾನು ಜಾಸ್ತಿ ಓಡಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ. ಪ್ಲಸ್ ಇದೆಯಲ್ಲ, ನೀನ್ ಯಾಕೆ ನೆಗೆಟಿವ್ ಆಗ್ತಾ ಇದೆಯಾ? ನಾನು ಜಾಸ್ತಿ ಮಾತಾಡಿದ್ರೆ ಖರ್ಚಾಗುತ್ತೆ. ಈಗ ನಾನು 1 ಗಂಟೆ, ಈಗ 320 ಜನ ಮೀಟಿಂಗ್ ಕೇಳ್ತಾ ಇದ್ದೀರಾ, ನಾನು ಒಬ್ಬ ಮೀಟಿಂಗ್ ಕೊಡ್ತಾ ಇದ್ದೀನಿ. ಯಾರ್ದು ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ್ತಾ ಇದೆ ಇಲ್ಲಿ? ಇಟ್ಸ್ ಅ ಸಿಂಪಲ್, ನಂದು ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ, ಬಿಕಾಸ್ ಐ ಆಮ್ ಸ್ಪೀಕಿಂಗ್, ಮಾತಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ, ಯೋಚನೆ ಮಾಡೋದಕ್ಕೂ ಕ್ಯಾಲೋರಿ ಬರ್ನ್ ಆಗುತ್ತೆ. ಈ ತರ ಇರೋ ಈ ಇಟ್ಸ್ ಸೋ ಸಿಂಪಲ್ ಸ್ನೇಹಿತರೆ, ಇಟ್ಸ್ ಸೋ ಸಿಂಪಲ್. ನಾವು ಕಾಂಪ್ಲಿಕೇಶನ್ ಮಾಡ್ಕೋತಾ ಇದೀವಿ. ಫಿಸಿಕಲಿ ಆಕ್ಟಿವ್ ಆಗಿರಬೇಕು, ಓವರ್ ಆಗಿ ತಿನ್ನೋದು, ಅಯ್ಯೋ ಅದ್ ಹೆಂಗೆ ಅಂತ ಅಂದ್ರೆ ಅದ್ರದ್ದು ನೀವು ಅರ್ಥ ಮಾಡ್ಕೊಳ್ರಪ್ಪ. ಕೆಲವ್ರು ತಿನ್ನೋದ್ ನಾನು ನೋಡಿದೀನಿ. ಪ್ಲೀಸ್ ಸ್ಟಾಪ್.
3 ಜನ್ಮಕ್ಕಾಗೋಷ್ಟು ತಿನ್ಬಿಟ್ಟಿದ್ದೀರಿ. ಅವ್ ಯಾವಾಗ ರಿವರ್ಸ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಆಯಸ್ಸು ಕ್ಷೀಣಿಸ್ತಾ ಇರುತ್ತೆ ಸ್ನೇಹಿತರೆ. ಆ ನಿಮಗೆ ಭಗವಂತ ಒಂದು ಒಳ್ಳೆ ಗಟ್ ಕೊಟ್ಟಿರ್ತಾನೆ, ಒಂದು ಒಳ್ಳೆ ಡೈಜೆಷನ್ ಕೊಟ್ಟಿರ್ತಾನೆ. ಅದನ್ನ ನೀವು ಪಿಂಕ್ ಮಾಡಬೇಡಿ, ಅದು ಹಾಳಾಗುತ್ತದು. ಓಕೆ, ಸ್ಟ್ರೆಸ್ಸು, ಮೆಂಟಲ್ ಹೆರಾಸ್ಮೆಂಟು, ಜೊತೆ ಜೆನೆಟಿಕ್ಸ್ ಅಲ್ಲಿ ಕೂಡ ನಾವು ದಪ್ಪ ಆಗ್ತೀವಿ ಅಂತ ಹೇಳ್ತಾರೆ. ಇನ್ನು ಮೆಡಿಸಿನ್ಸು ಕೂಡ ನಮ್ಗೆ ಆಗುತ್ತೆ. ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಪೂರ್ ಡೈಜೆಷನ್ ಸಿಸ್ಟಮ್ ಅಂತಂದ್ರೆ ಅದು ಹೇಳಬಾರ್ದು. ಯಾಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಡೈಜೆಷನ್ಗೆ ಏನ್ ಬೇಕು, ಏನ್ ಕೊಡಬೇಕು, ಯಾವ ತರ ಕೊಡಬೇಕು, ಹೆಂಗ್ ಕೊಡಬೇಕು, ಇದು ನಾನು ಸೆಕೆಂಡ್ ಟಾಪಿಕ್ ಅಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಾವೀಗ ಸಣ್ಣ ಆಗ್ಬೇಕು, ನಿಜ ಸಣ್ಣ ಆಗ್ಬೇಕು, ವೆಯ್ಟ್ ಲಾಸ್ ಆಗ್ಬೇಕು, ಮಸಲ್ ಲಾಸ್ ಆಗ್ಬಾರ್ದು, ನಮ್ಮ ಸ್ಕಿನ್ನಲ್ಲಿ ಸುಕ್ಕು ಬರಬಾರ್ದು, ಸುಸ್ತಾಗಬಾರ್ದು, ಜೊತೆಗೆ ಸಕದ ಸಣ್ಣ ಆಗ್ಬೇಕು ಸರ್ ಅಂದಾಗ ನಾವು ಸೀದಾ ಬ್ಯಾಲೆನ್ಸ್ಡ್ ಡಯಟ್ ಹೋಗ್ಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು? ನಾವು ತಿನ್ನೋ ಆಹಾರದಲ್ಲಿ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್ಸ್ ಇರಬೇಕು. ಯಾಕೆ ನೋಡಿ, ನಮ್ಮ ದೇಹದ ತೂಕದ ಎಷ್ಟಿರುತ್ತೋ ಅಷ್ಟೇ ಗ್ರಾಮ್ ನಮಗೆ ಪ್ರೋಟೀನ್ ಅವಶ್ಯಕತೆ ಇದ್ರೆ ಅದರ 2ರಷ್ಟು ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ ಇದೆ. ಜೊತೆಗೆ ಅದರ 0.75% ಅಂದ್ರೆ 1 kgಗೆ 0.75 ಗ್ರಾಮ್ ಫ್ಯಾಟ್ನ ಅವಶ್ಯಕತೆ ಇದೆ. ಇವರಲ್ಲಿ ಯಾವ ಕಮ್ಮಿ ಆದ್ರೂ ಕೂಡ ನಾವು ಹಳ್ಳ ಹತ್ಕೊಂಡು ಹೋಗ್ತೀವಿ. ನಾವು ಅಂದ್ರೆ ಹೆಂಗೆ ಅಂತಂದ್ರೆ ಸಣ್ಣ ಆಗ್ತೀವಿ, ಕಣ್ಸುತ್ತ ಡಾರ್ಕ್ ಸರ್ಕಲ್ ಬರುತ್ತೆ, ವೀಕ್ ಆಗ್ತೀವಿ, ಮಜಾ ಅನ್ಸಲ್ಲ ನಮ್ಗೆ. ಈ ಲೈಫ್ ಸಣ್ಣ ಆದ್ರೂ ಅದೊಂದು ಬೋರಿಂಗ್ ಅನ್ಸುತ್ತೆ. ಸರ್ ಹಂಗಾದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಇದನ್ನ ಓವರ್ ಆಲ್ ನೀವ್ ಹೇಳ್ತಿರೋ ತರ ನಾನು ಕಾರ್ಬ್ಸು ಇರಬೇಕು, ಪ್ರೋಟೀನು ಇರಬೇಕು, ಫ್ಯಾಟು ಇರಬೇಕು, ನಿಮ್ ಮನೇಲಿ ಏನೇನ್ ಮಾಡ್ತಾರೆ ಎಲ್ಲದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಸಖತ್ತಾಗಿ ಹೇಳ್ತಾ ಇದೀನಿ ಕೇಳಿ. ಅನ್ನ ತಿಂದ್ರೆ ದಪ್ಪ ಆಗ್ತೀವಿ, ಅದರಂತ ದೊಡ್ಡ ಸುಳ್ಳು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಅನ್ನದಂತ ಒಳ್ಳೆ ಕಾರ್ಬೋಹೈಡ್ರೇಟ್ ಯಾವುದೂ ಇಲ್ಲ. ಇದನ್ನ ನೀವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಡಿ. ಓಕೆ, ಯಾಕೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಗಟ್ಟಿಗೆ ಇರಿಟೇಟ್ ಮಾಡಲ್ಲ, ಗಟ್ಟಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಅದು ನಾವು ಎಲ್ಲ ಕೇಳ್ಬಿಟ್ವಲ್ಲ, ಎಲ್ಲ ನೋಡ್ಬಿಟ್ವಲ್ಲ, ದಟ್ಸ್ ನಾಟ್ ಟ್ರೂ. ಸರ್ ಗೋಧಿ ತಿನ್ಬೇಕಾ, ಜೋಳ ತಿನ್ಬೇಕಾ, ಏನ್ ಅಣ್ಣ ಎಲ್ಲ ತಿನ್ನು, ನಿಮ್ ಮನೇಲಿ ಏನಿದೆ ಎಲ್ಲ ತಿನ್ನು, ಆದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ನ ರೆಡಿ ಮಾಡ್ಕೋ. ಆ ಬ್ಯಾಲೆನ್ಸ್ಡ್ ಡಯಟ್ ನಿನಗ್ ಮಾಡ್ಕೊಳಕ್ ಬಂದರೆ ನೀನ್ ಇಲ್ಲಿ ಗೆದ್ದೆ. ಫಸ್ಟ್ ಆಫ್ ಆಲ್ ಒಂದೊಳ್ಳೆ ಬಾಡಿ ಮಾಡಕ್ ಹೊರಟಿದೀಯಾ ಅಂತಂದಾಗ ಒಂದೊಳ್ಳೆ ಸದೃಢ, ನಿನ್ ದೇಹನೇ ನಿನ್ನ ಶ್ರೀಮಂತಿಕೆನ, ನಿನ್ನ ದೇಹನೇ ನಿನ್ನನ್ನ ಈ ಜಾಗಕ್ಕೆ ಪರಿಚಯ ಮಾಡಿಕೊಡುತ್ತೆ. ನಿನ್ನ ದೇಹದಿಂದ ನಿನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಿನ್ನ ದೇಹದಿಂದ ನೀನ್ ಇಷ್ಟೆಲ್ಲ ಸಾಧಿಸ್ತೀನಿ ಅಂತ ನಿನಗೆ ಅನ್ಸಿದ್ರೆ ಫಸ್ಟ್ ನಿನ್ನ ದೇಹಕ್ಕೆ ನೀನು ಒಂದು ಫುಡ್ ನ ಪ್ರಿಪೇರ್ ಮಾಡ್ಕೊಳಕ್ಕೂ ಬರ್ಬೇಕು. ಅಂಡ್ ಐ ಆಮ್ ಪ್ರೌಡ್ಲಿ ಸೇ, ನಮ್ಮ ಮನೆಯಲ್ಲಿ ಅಡಿಗೆಯವರು ಇದ್ದಾರೆ, ನಮ್ಮ ಮನೆಯಲ್ಲಿ ಶೆಫ್ ಇದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲ ಇದ್ದಾರೆ. ನಾನು ತಿನ್ನೋ 75% ಫುಡ್ ನಾನೇ ಮಾಡ್ಕೊತೀನಿ. ನನಗೆ ಯಾರಿಗೂ ತೊಂದರೆ ಕೊಡಲ್ಲ. ಯಾಕೆ? ನನ್ನ ದೇಹ ಗುರು, ಅವ್ರಿಗೆ ಹೆಂಗ್ ಹೇಳಲಿ ನಾನು? ಸರ್ ಹಂಗಾದ್ರೆ 25% ಅವ್ರು ಮಾಡಿ ತಿಂತೀನಿ. ಯಾಕೆ? ಒಂದೇ ಮನೇಲಿ ಇದೀವಲ್ವಾ, ಹರ್ಟ್ ಆಗ್ಬಾರ್ದು, ನೋವು ಆಗ್ಬಾರ್ದು, ಅಯ್ಯೋ ನಾವೇನೋ ಮಾಡ್ತೀವಿ ಅವ್ರು ತಿನ್ನೋದೇ ಇಲ್ಲ, ಈ ತರ ಆಗ್ಬಾರ್ದು. ಅವ್ರು ಏನ್ ಮಾಡಿದ್ರು ಇಡ್ಲಿ, ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ ಏನ್ ಮಾಡಿದ್ರು ತಿಂತೀನಿ. ಅವ್ರೇ ಅದು ಇದು ಇಲ್ಲ, ಎಲ್ಲ ತಿಂತೀನಿ. ಇನ್ನು ನೋಡಿದ್ ನಾನ್ ಮಾಡ್ಕೋತೀನಿ. ಯಾಕೆ? ನನಗ್ ತಾನೇ ಬೇಕಾಗಿರೋದು ಆರೋಗ್ಯ, ಅವ್ರಿಗಲ್ವಲ್ಲ. ಸೊ ಅದು ನನಗೆ ಮನವರಿಕೆ ಇರಬೇಕು. ಆ ಬ್ಯಾಲೆನ್ಸ್ಡ್ ಡಯಟ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಿದ್ರಿ, ಮುಗಿದ್ರಿ, ಗೆಲ್ತೀರಿ. ಆ್ಯಂಡ್ ಇವತ್ತಿನ ಈ ಕೊನೆ ಸ್ಲೈಡ್ನ ನಾನು ನಿಮಗೆ ಹೇಳ್ತೀನಿ. ಸರ್, ಫಸ್ಟ್ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಮೆಂಟಲ್ ಸ್ಟೆಬಿಲಿಟಿ ಬೇಕು ಸರ್. ಮೆಂಟಲ್ ಸ್ಟೆಬಿಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನೀವು ನಾನು ಇದನ್ನ ಸಾಧಿಸ್ತೀನಿ ಅನ್ನೋದೊಂದು ಧೈರ್ಯ ನಿಮ್ಮಲ್ಲಿ ಇರಬೇಕು. ಜೊತೆಗೆ ಬೇರೆದನ್ನ ನೋಡಿ ಅಟ್ರಾಕ್ಷನ್ ಆಗ್ಬಾರ್ದು. ಇನ್ಫ್ಲೂಯೆನ್ಸ್ ಆಗೋದನ್ನ ಫಸ್ಟ್ ಕಮ್ಮಿ ಆಗ್ಬೇಕು. ಹೆಂಗೆ? ನೀವೀಗೇನೋ ಈಗೇನೋ ಒಂದು ನಾನು ಡಯಟ್ ಮಾಡ್ಬೇಕು ಅಂತ ಇರ್ತೀರಾ, ನಿಮ್ ಜೊತೆ ನಿಮ್ ಪಾರ್ಟ್ನರ್ ಕರ್ಕೊಂಡು ಯಾವ್ದೋ ಮದ್ವೆಗೆ ಹೋಗಿರ್ತೀರ. ಅವನ್ ಪಾರ್ಟ್ನರ್ ಹೇಳ್ತಾನೆ ಏನಂತ, ಇನ್ನೆಷ್ಟು ದಿನ ಬದುಕ್ತೀವಿ ಅಂತ ಇದೆಲ್ಲ ಹೋರಾಟ,
ಇನ್ನೇನು ಇನ್ನೊಂದ್ 2-3 ವರ್ಷಕ್ಕೆ ನಾವು ಪ್ರಳಯ ಆಗತ್ತಂತೆ. ಸಾಯೋದಕ್ಕೆಲ್ಲ ಯಾಕಮ್ಮ, ಸುಮ್ಮನ್ ತಿನ್ನಮ್ಮ ಹಾಕಿಸ್ಕೊಂಡು ಅಂದಾಗ ಆ ಬೋಂಡನ್ನು ವಾಪಸ್ ಕರೆದು, ಬರಪ್ಪ ಇಲ್ಲಿ ಯಾಕೆ ಹೋಗ್ತಿದೆ, 2 ಹಾಕು ಎಕ್ಸ್ಟ್ರಾ. ಇಂಥದ್ದು ನಾನು ಬಹಳ ಜನ ನೋಡ್ಬಿಟ್ಟಿದ್ದೀನಿ. ನೀನು ಮೆಂಟಲಿ ಅನ್ಸ್ಟೇಬಲ್. ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಕಣೋ. ವೆರಿ ಗುಡ್. ಮುಂದಿನ ವಾರ ನಮ್ಮ ದೊಡ್ಡಪ್ಪನ ಊರಲ್ಲಿ ಒಂದು ಜಾತ್ರೆ ಇದೆ, ಮುಗಿಸ್ಕೊಂಬಂದ್ ಸ್ಟಾರ್ಟ್ ಮಾಡ್ಬಿಡೋಣ. ಯಾಕೆ ಅಂತಂದ್ರೆ ಜಾತ್ರೆಯಲ್ಲಿ ನಾನು ಹೋದಾಗ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ನೆಂಟ್ರೆಲ್ಲ ಬೇಜಾರಾಗ್ತಾರೆ. ಸರಿ ಮಗ, ಆಯ್ತು ಕಣ. ಆಮೇಲೆ ಬರ್ತಾನೆ, ಮಗ ಇನ್ನೊಂದ್ ವಾರಕ್ಕೆ ನಮ್ಮ ಅಕ್ಕನ ಮಗಳು ಮದುವೆ ಇತ್ಕಣೋ, ಹೆಂಗೋ ಸಾಧ್ಯ. ಆಯ್ತು ಮಗ. ಅದ್ರ ಮುಂದಿನ ವಾರಕ್ಕೆ ಬರ್ತಾನೆ, ಮಗ ಈಗೊಂದು ನಾಮಕರಣ ಇತ್ಕಣೋ, ಅದನ್ನ ಮುಗಿಸಿ ಹೆಂಗ. ಲೋ ಪುಣ್ಯಾತ್ಮ, ನೀನ್ ಸಾಯ ತನಕ ಏನಾರು ಒಂದೊಂದು ಇರ್ತಾವ ಕಣೋ, ಸಾಯ ತನಕನೂ ಇರ್ತವೆ. ಹಂಗ ನೀನ್ ಸಣ್ಣಾಗದೆ ಅವಾಗ. ಇದನ್ನ ವೀಕ್ ಮೆಂಟಾಲಿಟಿ. ವೀಕ್, ನೀನು ಇನ್ಫ್ಲೂಯೆನ್ಸ್ ಆಗ್ತಿದ್ಯಾ ಇನ್ನೊಬ್ರ ಬಗ್ಗೆ. ಯಾರ್ ಮದ್ವೆ ಆದ್ರೇನು, ಯಾರ್ ನಾಮಕರಣ ಆದ್ರೇನು, ಯಾರ್ದ್ ಏನಾದ್ರೇನು. ಎಕ್ಸಾಂಪಲ್, ನಿನ್ನೆ ನಾನ್ ಊಟ ಮಾಡೋ ಟೈಮ್ ಅಲ್ಲ. ನಾನು ಊಟ ಮಾಡೋ ಟೈಮ್, ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ ಸ್ನೇಹಿತರೆ, ಐ ವಿಲ್ ಈಟ್ 2 meals per day. 2 ಊಟ ನಾನು ಮಾಡೋದು. ಯಾಕೆ ಅಂತಂದ್ರೆ ನನ್ನ ಕ್ಯಾಲೋರಿನ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನನಗೆ 2 ಊಟ ಸಫಿಶಿಯಂಟ್. 3 ಊಟದಲ್ಲಿ ನನಗೆ ಎಕ್ಸಸ್ ಕ್ಯಾಲೋರಿ ಅಂತ ಅನ್ಸುತ್ತೆ. ಅಂಡ್ ನಾನು ಜಾಸ್ತಿ ನನ್ನ ಹೊಟ್ಟೆನ ಖಾಲಿ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ತುಂಬಾ ದೊಡ್ಡ ಸಮಯ, ಬೆಳಿಗ್ಗೆ 9ಕ್ಕೆ ನಾನು ತಿಂತೀನಿ, ಸಂಜೆ 6ಕ್ಕೆ ನಾನು ತಿಂತೀನಿ. ಮಧ್ಯದಲ್ಲಿ ಒಂದು 14 ಗಂಟೆ ನನ್ನ ದೇಹ ಉಪವಾಸ ಮಾಡ್ತಾ ಇರುತ್ತೆ. ಆ ಉಪವಾಸದ ಸಮಯ ಅಷ್ಟಿದ್ರೆ ನನ್ನ ದೇಹ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ತಿನ್ನುವ ಸಮಯವನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ 2 meals ಅಂತ ಮಾಡಿದ್ದೀನಿ. ಯಾಕೆಂದ್ರೆ 3 meals ಅಂದಾಗ ತಿನ್ನುವ ಸಮಯ ಜಾಸ್ತಿ ಆಗುತ್ತೆ, ದೇಹಕ್ಕೆ ಅನ್ನೆಸರಿ ಸ್ಟ್ರೆಸ್ ಆಗುತ್ತೆ, ಕ್ಯಾಲೋರಿ ಇಂಟೇಕ್ ಜಾಸ್ತಿ ಆಗುತ್ತೆ, ಅನ್ನೆಸೆಸರಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಈ ಮಧ್ಯದಲ್ಲಿ ನನ್ನ ಮೆಟಬಾಲಿಕ್ ರೇಟ್ ನ ನಾನು ಕಮ್ಮಿ. ಹಂಗ ಮೆಟಬಾಲಿಕ್ ಅಂದ್ರೆ ಏನು, ಅದು ಇನ್ನೊಂದು ಸಬ್ಜೆಕ್ಟ್, ಬರ್ತೀನಿ. ನಿಮಗೆ ಇದನ್ನೇ ನಾನು ಹೇಳಿರೋದು. ಇಲ್ಲಿ ಕುರುಡು ಮೆಥಡ್ ಅಲ್ಲಿ ಬೇವಿನ ರಸ ಹಿಂಡ್ಕೊಂಡು ಕುಡಿದ್ಬಿಡು ಸಣ್ಣ ಆಗ್ತೀಯಾ, ಬೆಳಗ್ಗೆ ಎದ್ಬಿಟ್ಟು ಮೆಂತೆ ನೀರ್ ಕುಡಿ ಸಣ್ಣ ಆಗ್ತೀಯಾ, ಬೆಳಗ್ಗೆ ಎದ್ಬಿಟ್ಟು ಬೆಳ್ಳುಳ್ಳಿ ತಿನ್ನು ಸಣ್ಣ ಆಗ್ತೀಯಾ, 5 ಕರ್ಬೇವಿನ ಸೊಪ್ಪು ತಿನ್ನು. ಅಪ್ಪಾ ಶಿವ, ಕೇಳಿ 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 ಸಾಕಾಗೋಯ್ತರೋ ಮಾರಾಯರ ಇದನ್ನೆಲ್ಲ. ಅದ್ ಯಾವ ತಿಂದ್ರು ಸಣ್ಣ ಆಗಲ್ಲ ಕಣ್ರೆ. ಫಸ್ಟ್ ಆಫ್ ಆಲ್, ದಪ್ಪ ಯಾವ್ದ್ರಿಂದ ಅದೇ ಅದನ್ನ ನಾನು ಏನ್ ಮಾಡ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಕಲ್ತ್ಕೊಂಡು ಕರೆಕ್ಟ್ ಆಗಿ ಹೆಜ್ಜೆ ಇಡು, ಸಣ್ಣ ಆಗ್ತೀಯ. ಇದಕ್ ನಿನಗ್ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್. ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಇವನೇನಂತಾನೆ ಅವನೇನಂತಾನೆ. ನೆನ್ನೆ ನಾನು ಹೋದೆ, ನಮ್ಮ ಡಾಕ್ಟರ್ ರಾಜಶೇಖರ್ ಅವ್ರದ್ದು ಶಾಪ್ ಓಪನ್ ಮಾಡಿದ್ವಿ. ವಡೆ ತಂದು ನಮ್ಮ ಮುಂದೆನೆ ಇಡ್ತಾ ಇದ್ರು, ಪಲಾವ್ ಇಡ್ತಾ ಇದ್ರು, ಚಟ್ನಿ ಇಡ್ತಾ ಇದ್ರು. ನಾನ್ ಬೆಳಿಗ್ಗೆ ತಿಂದಿರೋದು ಇಲ್ಲಿ. ಆ ಟೈಮಲ್ಲಿ ನನಗೆ ಹಶ್ವಾಗಿತ್ತು, ಬಟ್ ದಟ್ ಈಸ್ ನಾಟ್ ಮೈ ಫುಡ್ ಟೈಮ್. ನಾನು ಅಲ್ಲೇನೂ ತಿನ್ಲಿಲ್ಲ. ಅಲ್ಲಿಂದ ಶಂಕರಣ್ಣವ್ರು ಅವ್ರ ಆಫೀಸಿಗೆ ಕರ್ಕೊಂಡು ಹೋದ್ರು. ಎಸ್, ದಟ್ ಈಸ್, ನನಗೆ ಅಲ್ಲೂ ಹಶ್ವಾಗ್ತಿತ್ತು. ಅಲ್ಲೊಂದು ಮೀಟಿಂಗ್ ಇತ್ತು, ಐ ಅಟೆಂಡ್ ದ ಮೀಟಿಂಗ್. 2 hours ಮೀಟಿಂಗ್ ಮಾಡಿದ್ವಿ ಶಂಕರಣ್ಣ ಅವ್ರ ಆಫೀಸಲ್ಲಿ. ಅಲ್ಲೇನೋ ನಾನ್ ತಿನ್ಲಿ, ಯಾಕೆಂದ್ರೆ ದಟ್ ಈಸ್ ನಾಟ್ ಮೈ ಫುಡ್ ಟೈಮ್. ನಾನು ಬ್ಲಾಕ್ ಕಾಫಿ ಕುಡ್ದೆ. ಅಲ್ಲಿಂದ ಬಂದ್ವಿ, ಆಚೆ ಕಡೆಗೆ ಬಂದ್ವಿ. ಒಂದ್ ಜಾಗದಲ್ಲಿ ನನ್ ಕಿಟ್ಟಲ್ಲಿ ನನ್ ಫುಡ್ ವಿತ್ ಒಂದು ಹೋಟೆಲ್ಗೆ ಹೋದ್ವಿ. ನನಗ್ ಬೇಕಾಗಿದ್ದ ಫುಡ್ ಅನ್ನ ಸಖತ್ತಾಗಿ ಆರ್ಡರ್ ಮಾಡಿದ್ವಿ, ಚೆನ್ನಾಗಿ ತಿಂದೆ. ಸೊ ನಾನು ಅರಸೀಕೆರೆಗೆ ಬರೋ ಅಷ್ಟರೊಳಗೆ ರಾತ್ರಿ 9:30 ಆಗಿತ್ತು. ಕಣ್ ತುಂಬಾ ನಿದ್ದೆ ಬರ್ತಾ ಇತ್ತು, ಯಾಕೆ ನಾನು ಊಟ ಮಾಡಲೆ 3:15 ಗಂಟೆ ಆಗಿತ್ತು. ನೆಮ್ಮದಿಯಾಗಿ ಬಂದ್ ಮಲಕ್ಕಂಡೆ. ಇವತ್ತು ಸಖತ್ತಾಗಿ ಕೆಲಸ ಮಾಡಿದೆ. ಇದನ್ನ ಕೆಡ್ಸಕ್ 5 ನಿಮಿಷದ ಕೆಲಸ ಇತ್ತು ನನಗೆ. ನಿನ್ನೆ ಅಲ್ಲೂ ತಿಂದು, ಶಂಕರಣ್ಣರ ಆಫೀಸಲ್ಲೂ ತಿಂದು, ಸಿಕ್ಕಿತ್ತವೆಲ್ಲ ತಿನ್ಕಂತ ಬಂದಿದ್ರೆ ಇಡೀ ನನ್ನ ಡೈಜೆಷನ್ ಕೊಟ್ಟೋಗ್ತಿತ್ತು ರಾತ್ರಿ. ಹಂಗಾದ್ರೆ ನಾನು ಆಚೆ ಕಡೆ ಹೋಗ್ಲಿಲ್ವಾ, ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ, 2 ಶಾಪ್ ಇನಾಗ್ರೇಷನ್ ಮಾಡ್ಲಿಲ್ವಾ, ಕೆಲಸ ಮಾಡ್ಲಿಲ್ವಾ, ಇವತ್ ಕೆಲಸ ಮಾಡಿಲ್ವಾ? ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಹ್ಯಾವ್ ಸ್ಟ್ರಾಂಗ್ ಮೆಂಟಾಲಿಟಿ. ಫಸ್ಟ್ ಸಣ್ಣ ಆಗ್ಬೇಕಾ, ಸ್ಟ್ರಾಂಗ್ ಮೆಂಟಾಲಿಟಿ ಇಟ್ಕೊಳೋದನ್ನ ಸ್ಟಾರ್ಟ್ ಮಾಡು. ವೀಕ್ ತರ ನಾನು ಆ ಜಾತ್ರೆ ಮುಗಿಲಿ, ಈ ಮದ್ವೆ ಮುಗಿಲಿ, ಸಾರ್ ನಮ್ಮಮ್ಮ ಬೈದ್ಬಿಡುತ್ತೆ, ನಮ್ಮ ಅಕ್ಕ ಬೈದ್ಬಿಡುತ್ತೆ, ನಮ್ಮ ಯಜಮಾನ್ರು ಹಂಗಂದ್ಬಿಡ್ತಾರೆ, ನನ್ ಮಗ ಹಿಂಗ್ ಅಂದ್ಬಿಟ್ಟ, ನೀನ್ ಸಣ್ಣವ್ರಾಗ್ಬಿಟ್ಟು ನೀನ್ ಫಿಲ್ಮಿಗೆ ಹೋಗ್ಬೇಕ ಅಂದ್ಬಿಟ್ಟ, ನಾನು ಅಲ್ಲಿಗೆ ಹೋಗ್ಬೇಕ ಅಂದ್ಬಿಟ್ಟ. ಅಣ್ಣ, ನೀನ್ ಈ ಜನ್ಮದಲ್ಲಿ ಸಣ್ಣ ಆಗಲ್ಲ. ನಿನ್ಗದು ವೆಯ್ಟ್ ಲಾಸ್ ಅನ್ನೋದು ಏನಿದೆ, ಇದು ನಿನ್ನ ಫಸ್ಟ್ ಮೆಂಟಲ್. ಯಾಕೆಂದ್ರೆ ಇದು ಅರ್ಥ ಆದ್ರೆ ನೀನ್ ಮುಂದಕ್ಕೆ ಹೋಗೋದು. ಸೊ ಹಂಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗು. ಕ್ಯಾಲೋರೀಸ್ ಅಂದ್ರೆ ನಾನು ಹಿಂದೆನೆ ಇದನ್ನ ನಿಮಗೆ ಅದ್ಭುತವಾಗಿ ಅರ್ಥ ಮಾಡಿಸಿದ್ದೀನಿ ಸ್ನೇಹಿತರೆ. ಇದನ್ನ ಬಹಳ ಚೆನ್ನಾಗಿ ನೀನು ಅರ್ಥ ಮಾಡ್ಕೋಬೇಕು. ಒಬ್ಬನಿಗೆ ಒಂದು ದಿನಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಅಂದ್ರೆ, ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಗಂಡ್ ಮಕ್ಳು ಅವ್ರ ದೇಹದ ತೂಕದ ಮುಂದೆ 26ನ ಮಲ್ಟಿಪ್ಲೈ ಮಾಡಿದ್ರೆ, 90 kg ಅಷ್ಟು ಕ್ಯಾಲೋರೀಸ್ ನನ್ನ ದೇಹಕ್ಕೆ ಬೇಕೇ ಬೇಕು.
ವುಮನ್ಗಳು 24ಇಂದ ಮಲ್ಟಿಪ್ಲೈ ಮಾಡಬೇಕು ನಿಮ್ಮ ಬಾಡಿ ವೆಯ್ಟ್ನ. ನಿಮ್ಮ ಬಾಡಿ ವೆಯ್ಟ್ನ ಮಲ್ಟಿಪ್ಲೈ ಮಾಡಿದಾಗ ಅಲ್ಲೇನ್ ಬರುತ್ತೋ ದಟ್ ಈಸ್ ಇವರ್ ಒಂದು ದಿನಕ್ಕೆ ಬೇಕಾಗಿರುವ ಮಿನಿಮಮ್. ಅದಕ್ಕಿಂತ ಕಮ್ಮಿ ಕ್ಯಾಲೋರೀಸ್ ಏನಾದ್ರು ನೀವು ದೇಹಕ್ಕೆ ಕೊಟ್ರೆ ತುಂಬಾ ಡಿಫಿಷಿಯನ್ಸಿನ ಅನುಭವಿಸ್ತೀರಿ, ಅನಿಮಿಕ್ ಆಗ್ತೀರಿ, ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಜಾಸ್ತಿ ತಿಂದು ಬರೋ ಕಾಯಿಲೆಗಳನ್ನ ಹೋಗಿಸ್ಬೋದು, ಆದ್ರೆ ಉಪವಾಸ ಇದ್ದು ಬರೋ ಕಾಯಿಲೆಗಳನ್ನ ಲೈಫ್ ಟೈಮ್ ಹೋಗ್ಸಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್. ಜನರಲಿ ಒಬ್ಬ ಗಂಡು ಹುಡುಗನಿಗೆ 2,500 ಕ್ಯಾಲೋರಿವರೆಗೂ ಬೇಕಾಗತ್ತೆ, ಹೆಣ್ಣು ಮಕ್ಕಳಿಗೆ 2,200ವರೆಗೂ ಕ್ಯಾಲೋರಿಗಳು ಬೇಕಾಗತ್ತೆ. ಸರ್, ಈಗ ಈ ಕ್ಯಾಲೋರಿ ನನ್ನ ದೇಹಕ್ಕೆ ಹೋಗಿ ಶಕ್ತಿಯಾಗಿ ಶಕ್ತಿ ಖರ್ಚಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೊಬ್ಬಾಗತ್ತೆ ಅಂತಂದ್ಮೇಲೆ, ಸರ್ ಈಗ ನಾನು ಬಾಡಿ ಲಾಸ್ ಮಾಡ್ಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಬೇಕು. ವೆಯ್ಟ್ ಲಾಸ್ಗೆ ನಾವು ಫಸ್ಟ್ ಒಂದು ಸೈಕಲ್ನ ಸೆಟ್ ಮಾಡ್ಕೋಬೇಕು. ಎಷ್ಟು ದಿನ? ಸಡನ್ ಆಗಿ ಆಗ್ಬಾರ್ದು ಸ್ನೇಹಿತರೆ. ಸಡನ್ ಆಗಿ ಲಾಸ್ ಆಗೋ ವೆಯ್ಟು ತುಂಬಾ ಡಿಸ್ಅಡ್ವಾಂಟೇಜ್ ಇರುತ್ತೆ, ತುಂಬಾ ಡಿಸ್ಅಡ್ವಾಂಟೇಜ್. ವೆಯ್ಟ್ ಲಾಸ್ಗೆ ನಾವು ಇಂತಿಷ್ಟೇ, ಯಾಕೆಂದ್ರೆ ನೀವು ತಿನ್ಬೇಕಾದ್ರೆ ವರ್ಷಾನ್ಗಟ್ಲೆ ತಿಂದು ಏರಿಸ್ಕೊಂಡಿದ್ದೀರಾ. ಅಷ್ಟೇ ನಿಧಾನಕ್ಕೆ ಅದನ್ನ ಕಳ್ಕೊಂತ ಬಂದ್ರೆ ನಿಮ್ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಸ್ಕಿನ್ ಅಲ್ಲಿ ಸುಕ್ಕು ಬರಲ್ಲ, ರಿಂಕಲ್ಸ್ ಬರಲ್ಲ, ಪ್ರಾಬ್ಲಮ್ಸ್ ಬರಲ್ಲ. ಯು ಲುಕ್ ಸಖತ್ ಎನರ್ಜೆಟಿಕ್ ಆಗಿ ವಾಪಸ್ ಬರ್ತೀರಾ. ಏನೇನೋ ಹುಚ್ಚಾಟ ಆಡಿ ತಡಕ್ಕಂತ ಸಣ್ಣ ಆಗಕ್ ಹೋದ್ರಿ ನೀವು ಅಂತಂದ್ರೆ ತುಂಬಾ ಪ್ರಾಬ್ಲಮ್ನ ನೀವು ಫೇಸ್ ಮಾಡಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಡೈಲಿ ಬೇಕಾಗಿರೋ ಕ್ಯಾಲೋರಿನಲ್ಲಿ ಒಂದು 500 ಕ್ಯಾಲೋರಿ ಡೆಪಾಸಿಷನ್ ನ ಕಮ್ಮಿ ಮಾಡಿದ್ರೆ, ಸೊ ಅಲ್ಲಿ ಆಟೋಮೆಟಿಕಲಿ ಅದನ್ನ ನಿಮ್ಮ ಫ್ಯಾಟ್ ಇಂದ ನಿಮ್ಮ ದೇಹ ತಿಕ್ಕಣಕ್ ಸ್ಟಾರ್ಟ್ ಮಾಡುತ್ತೆ. ಆ ಫ್ಯಾಟ್ ಆಲ್ರೆಡಿ ನಿಮ್ ಬಾಡಿನಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಮಲ್ಟಿಪ್ಲೈ ಹೆಂಗ್ ಮಾಡ್ಬೇಕು, ಅದ್ರ ಲೆಕ್ಕಾಚಾರ ಹೆಂಗ್ ಮಾಡ್ಬೇಕು, ಕರೆಕ್ಟ್ ಆಗಿ ಸ್ಕೆಚ್ ಪೆನ್ ಹಿಡ್ಕೊಂಡು ಬರ್ಕೋಬಹುದು. ತಿಂಗಳು ನಾನು ಇಷ್ಟ ಆದ್ರೆ ನಾನು 2,500 ಕ್ಯಾಲೋರಿ ಬೇಕು, ಅದರಲ್ಲಿ 500 ಕ್ಯಾಲೋರಿ ಕಮ್ಮಿ ತಿಂದೆ ಅಂತಂದ್ರೆ ಸೊ ನಾನು ಒಂದು ತಿಂಗಳಲ್ಲಿ ಎಷ್ಟಕ್ಕೆ ಸಣ್ಣ ಹಾಕ್ತೀನಿ. ಹಾಗಾದ್ರೆ ಇನ್ನು ಉಳಿದ 2,000 ಕ್ಯಾಲೋರಿನಲ್ಲಿ ನಾನ್ ಏನೇನ್ ಇನ್ಪುಟ್ ಹಾಕೋಬೇಕು, ಏನೇನ್ ಹಾಕೋಬೇಕು ಡೈಲಿ ನೀನ್ ಬೇಕು, ಆ 2,000 ಕ್ಯಾಲೋರಿನ ನನ್ನ ತಟ್ಟೆಯಲ್ಲಿ ನಾನು ಹೇಗೆ ಡಿಸೈನ್ ಮಾಡ್ಕೋಬೇಕು ಅಂತಂದಾಗ ಸ್ನೇಹಿತರೆ ಇಲ್ಲಿ ನೋಡ್ರಿ, ನಿಮಗೆ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಕ್ಯಾಲೋರಿ ಇದೆ ಅಂತ ನೋಡ್ರಿ. ಆಪಲ್ ಅಲ್ಲಿ 52 ಕ್ಯಾಲೋರಿ, ಬನಾನಾದಲ್ಲಿ 89 ಕ್ಯಾಲೋರಿ, ಬ್ರೋಕ್ಲಿನಲ್ಲಿ 34 ಕ್ಯಾಲೋರಿ, ಕ್ಯಾರೆಟ್ 41, ಸ್ಪೀನಚ್ 23, ಕುಕುಂಬರ್ 15 ಕ್ಯಾಲೋರಿ, ವೈಟ್ ರೈಸ್ ಒಂದು ಬೌಲಲ್ಲಿ 130 ಕ್ಯಾಲೋರಿ, ಬ್ಲಾಕ್ ಕಾಫಿ ಬಾಸ್ 2 ಕ್ಯಾಲೋರೀಸ್. ಅದೇ ನೀನೇನಾದ್ರೂ ಈ ಬ್ಲಾಕ್ ಕಾಫ್ಗೆ ಒಂದೇ ಒಂದು ಸಕ್ಕರೆ ಒಂದ್ ಸ್ವಲ್ಪ ಹಾಲು ಹಾಕ್ದೆ ಅಂತಂದ್ರೆ 150 ಕ್ಯಾಲೋರಿ ಮೇಲೆ ಹೊರಟೋಗುತ್ತೆ. ಎಷ್ಟು ನೋಡ್ರಿ. ಸೊ ಕೊಕೊನಟ್ ಶುಗರ್ ಅಲ್ಲಿ ನೋಡ್ರಿ 15ರಿಂದ 18 ಕ್ಯಾಲೋರಿ, ಒಂದು ಬಾಯ್ಲ್ಡ್ ಎಗ್ ಅಲ್ಲಿ 75 ಕ್ಯಾಲೋರಿ, ಚಪಾತಿನಲ್ಲಿ 100 ಕ್ಯಾಲೋರಿ, ಒಂದು ದಾಲಲ್ಲಿ 150 ಕ್ಯಾಲೋರಿ ಇರುತ್ತೆ, ವೆಜಿಟೇಬಲ್ ಸಲಾಡ್ ಅಲ್ಲಿ 80 ಕ್ಯಾಲೋರಿ ಇರುತ್ತೆ. ಅಷ್ಟೇ ಪ್ರಮಾಣ ನೋಡಿ, ಇಲ್ಲಿ ದಾಲಲ್ಲಿ ಕ್ಯಾಲೋರಿ ಜಾಸ್ತಿ ಆಗುತ್ತೆ, ವೆಜಿಟೇಬಲ್ ಅಲ್ಲಿ ಅಷ್ಟು ಬರಲ್ಲ. ಕರ್ಡ್, ಆ ವೆಜಿಟೇಬಲ್ ಅಷ್ಟೇ ದೊಡ್ಡ ಮೊಸರಲ್ಲಿ 60 ಕ್ಯಾಲೋರಿ ಇರುತ್ತೆ. ಆ ಪುಣ್ಯಾತ್ಮ ನನ್ನ ಮೊಸರೇ ತಿನ್ಬೇಡ ಅಂತ ಒಂದ್ ವರ್ಷ ನನ್ನ ಮೊಸರು ಬಿಡಿಸಿದ್ದ. ಸಿಂಪಲ್ ಸರ್, ಇಲ್ಲಿರೋದ್ ನಾವೆಲ್ಲ ತಿನ್ಬೇಕಾ? ತಿನ್ನಿ, ಬರ್ಕಳಿ ಕುತ್ಕೊಂಡು ಇವತ್ತಿಗೆ ನಾನು ಯಾವ ಟೈಮಲ್ಲಿ ಎಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು, ನೆಕ್ಸ್ಟ್ ಟೈಮಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಆದ್ರೆ ಇಲ್ಲಿ ಬನ್ನಿ, ಈ ಸ್ವಾಮಿಗಳನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೀವೇನ್ ತಿಂತೀರಲ್ಲ ಇವೆಲ್ಲ ಎಷ್ಟು ಕ್ಯಾಲೋರೀಸ್ ಇದರಲ್ಲಿ ಅಡಗಿದೆ ಅಂತಂದ್ರೆ ಸ್ನೇಹಿತರೆ, ಒಂದು ಕಾಫಿ ವಿತ್ ಮಿಲ್ಕ್ ಅಲ್ಲಿ 60 ಕ್ಯಾಲೋರಿ ಇರುತ್ತೆ, ಒಂದು ಫ್ರೈಡ್ ಚಿಕನ್ ಅಲ್ಲಿ 430 ಕ್ಯಾಲೋರಿ, ಒಂದು ಸಣ್ಣದು ಮೀಡಿಯಂ ಫ್ರೆಂಚ್ ಫ್ರೈಸ್ ಅಲ್ಲಿ 365 ಕ್ಯಾಲೋರಿ, ಒಂದು ಬರ್ಗರ್ ಅಲ್ಲಿ 300 ಕ್ಯಾಲೋರಿ. ಎಲ್ಲಾದ್ರೂ ನೀವು ಹೋಗಿ ಆ ಈ ಮೀಲ್ ಅಂತ ಮಾಡ್ಕೋತೀರಾ, ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಏನು ಒಂದು ಬರ್ಗರ್, ಒಂದು ಫ್ರೆಂಚ್ ಫ್ರೈಸ್, ಒಂದು ಕೋಲಾ, 3 ಇಲ್ಲೇ ಇದ್ದಾವೆ, ಅದನ್ನ ಒಂದು ಮೀಲ್ ಅಂತ ಹೇಳಿ ಅವ್ರು ಕೊಡ್ತಾರೆ. ಅದನ್ನ ತಿಂತಾರೆ ನಮ್ಮ ಜನ ಹೋಗಿ. 295 ಕ್ಯಾಲೋರಿ, 365 ಕ್ಯಾಲೋರಿ, 150 ಕ್ಯಾಲೋರಿ ಎಲ್ಲ ಸೇರಿ 850 ಕ್ಯಾಲೋರಿ. ಅದನ್ನ ತಿನ್ಬಂದ್ ಮತ್ತೆ ಮೊದಲು ಮನೇಲಿ ಊಟ ಮಾಡ್ತಾರೆ. ಇನ್ನೇನಾಗುತ್ತೆ ಸ್ನೇಹಿತರೆ? ಫ್ಯಾಟ್ ಬರದಲೆ, ಇನ್ನೇನಾಗುತ್ತೆ? ಜನ ದಪ್ಪ ಆಗ್ದಲೆ. ಇದು ಎಷ್ಟು ಸೈಡ್ ಎಫೆಕ್ಟ್ ಅಂತಂದ್ರೆ ನಿಮಗೆ ಗೊತ್ತಿಲ್ದಂಗೆನೆ ನಾವು ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಕ್ಕಂತ ಹೋಗ್ತೀವಿ.
ಓಕೆ, ಇದಿಷ್ಟು ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಆಯ್ತು ಅಬೌಟ್ ನಿಮಗೆ ಏನ್ ಗೊತ್ತಿರಬೇಕು ಏನ್ ಗೊತ್ತಿರಬಾರ್ದು ವೆಯ್ಟ್ ಲಾಸ್ ಮಾಡಕ್ ಹೋಗ್ಬೇಕಾದ್ರೆ ಅಂತ. ನೆಕ್ಸ್ಟ್ ಸರ್, ನಾವು ಫ್ಯಾಟ್ ಕ್ಯಾಲ್ಕುಲೇಷನ್ ಹೇಗೆ? ಒಂದು ಫ್ಯಾಟ್ ಅಂದ್ರೆ ಎಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ರೆ ಎಷ್ಟು ಗ್ರಾಮ್ ಫ್ಯಾಟ್ ಹೋಗುತ್ತೆ? ನನ್ನ ದಿನ ಹೆಂಗಿರ್ಬೇಕು, ದಿನ ಹೆಂಗ್ ಸ್ಟಾರ್ಟ್ ಮಾಡಬೇಕು? ವರ್ಜಿನ್ ಕೋಕೋನಟ್ ಆಯಿಲ್ ನನ್ನ ಫ್ಯಾಟ್ ಲಾಸ್ ಹೇಗ್ ಸಹಾಯ ಮಾಡುತ್ತೆ? ನ್ಯೂಟ್ರಿಲಿವರ್ ಹೆಂಗೆ ನಮ್ಮನ್ನ, ಯಾಕೆಂತಂದ್ರೆ ನೀವ್ ಯಾರ್ಯಾರು ಸಣ್ಣ ಆಗ್ಬೇಕು ಅಂತಿದಿರೋ ಮಸ್ಟ್ ಗೋ ವಿತ್ ನ್ಯೂಟ್ರಿಲಿವರ್. ಯಾಕೆಂದ್ರೆ ಪರ್ಮನೆಂಟ್ ಆಗಿ ನಿಮ್ಮನ್ನ ಒಂದ್ಸಲ ಲಿವರ್ ಹೆಲ್ತಿ ಮಾಡಿದ್ರಿ ಅಂತಂದ್ರೆ ವರ್ಷದಲ್ಲಿ ಮತ್ ನೀವು ವಾಪಸ್ ಅದು ಗೈನ್ ಆಗೋದೇ ಇಲ್ಲ. ನಿಮ್ ಬಾಡಿ ವೆಯ್ಟ್ ಸಣ್ಣ ಆಗ್ತೀವಿ, ಪರ್ಮನೆಂಟ್ ಆಗಿ ಸಣ್ಣ ಆಗ್ತೀವಿ. ಹೇಗೆ ಸರ್? ನಮಗೆ ಮಧ್ಯದಲ್ಲಿ ಏನ್ ಹೊಟ್ಟೆ ಹಶ್ವ ಆಗುತ್ತೆ, ಆ ಹೊಟ್ಟೆ ಹಶ್ವನ ನೀವು ತಪ್ಪಿಸ್ಬೇಕು ಅಂದ್ರೆ ಬ್ಲಾಕ್ ಕಾಫಿ ಎಷ್ಟು ಎನರ್ಜಿ ಕೊಡುತ್ತೆ. ನಿಮ್ದು ಎಷ್ಟು ಸುಸ್ತಾಗಿದ್ರು ನಿಮ್ಮನ್ನ ಮೇಲಕ್ಕೆ ಕರ್ಕೊ ಬರುತ್ತೆ ಅಂತಂದ್ರೆ ವಾವ್. ಅದ್ ಯಾವಾಗ ಕುಡಿಬೇಕು? ನನ್ ಫುಡ್ ಹೆಂಗ್ ಡಿಸೈನ್ ಮಾಡ್ಕೋಬೇಕು? ನಂದು ಹೆಂಗೆ ಕ್ಯಾಲೋರಿ ಹೆಂಗ್ ಬರ್ನ್ ಮಾಡುತ್ತೆ ನನ್ನ ದೇಹ? ಎಕ್ಸಸೈಸ್ ಮಾಡಿದ್ರೆ ಹೆಂಗ್ ಬರ್ನ್ ಆಗುತ್ತೆ? ಸ್ಟ್ರೆಂತ್ ಎಕ್ಸಸೈಸಸ್ ಅಂದ್ರೆ ಏನು? ಯೋಗ ಅಂದ್ರೆ ಏನು? ಇದು ಅಷ್ಟು ಡೀಟೇಲ್ಸ್ ಸೆಕೆಂಡ್ ಅಲ್ಲಿ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಸ್ನೇಹಿತರೆ. ಇಟ್ಸ್ ನಾಟ್